ಮಾಧ್ಯಮಗಳಲ್ಲೂ ಕೆಲಸ ಮಾಡಬೇಕು ಅಂತ ಒಂದು ವಿಷನ್ ಇಟ್ಕೊಂಡು ಬಂದಿದ್ದೀರಾ. ಮೊದಲ ಸಿನಿಮಾ ನಿರ್ಮಾಣ, ದೊಡ್ಡ ಜವಾಬ್ದಾರಿ, ಅದರಲ್ಲೂ ರವಿ ಸರ್ ಇರುವಂಥ ಸಿನಿಮಾ, ಏನು ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ, ಮಾಧ್ಯಮ ಹಿತೈಷಿಗಳಿಗೆ ನಾನು ಸ್ವಾಗತ ಕೋರ್ತಾ ಇದ್ದೇನೆ ಮತ್ತು ಧನ್ಯವಾದಗಳು. ರವಿ ಸರ್ ನಮ್ಮ ಮೂವಿಯಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅದೇ ನಮಗೆ ದೊಡ್ಡ ಸಂತೋಷ. ಯಾಕಂದರೆ ರವಿ ಸರ್ ಒಪ್ಕೊಂಡು ಈಗ ಪ್ಯಾರ್ ಅಂತ ಹೇಳ್ಬಿಟ್ಟು ಮೇಡಮ್ ಆವಾಗಲೇ ಹೇಳಿದ್ರು, ರವಿ ಸರ್ಗೇನೆ ಆ್ಯಕ್ಟ್ ಆಗಿದೆ ಟೈಟಲ್ ಅಂತ ಹೇಳ್ಬಿಟ್ಟು. ಹಾಗಾಗಿ ರವಿ ಸರ್ ಅಂದರೆ ನಾವು ಕತೆ ನಿರ್ದೇಶಕರು ಏನು ಸುಪ್ರೀತ್ ಸರ್ ಕತೆ ಮಾಡಬೇಕಾದ್ರೆ ಪಾತ್ರ ರವಿ ಸರ್ ಅಂತಲೇ ಅಂದ್ಕೊಂಡೆ ಮೈಂಡಲ್ಲಿ ಇದ್ದಿದ್ದು. ಸೊ ಕೊನೆ ತನಕನೂ ರವಿ ಸರ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು ನಿಜವಾಗ್ಲೂ. ಇದು ಪಾತ್ರ ಸರ್ ಒಪ್ಕೊಂಡು ನಮ್ಮ ಮೂವಿಯಲ್ಲಿ ಮಾಡ್ತಾ ಇರೋದಕ್ಕೆ. ಯಾಕಂದರೆ ಅದು ಎಷ್ಟು ಹೇಳೋದು ಕಡಿಮೆನೆ, ಆ ಪಾತ್ರ ಆಗಿದೆ ರವಿ ಸರ್ದು. ಮತ್ತು ರವಿ ಸರ್ರೇ ಅದು ಕರೆಕ್ಟಾಗಿ ಸೂಕ್ತ, ಆ ಥರ ಇದೆ ಅದು ಪಾತ್ರ. ನಾನು ಆ್ಯಕ್ಚುಲಿ ಡೈರೆಕ್ಷನ್ ಮಾಡ್ಬೇಕಂತ ಹೇಳಿ ಬಂದಿದ್ದು ಇಂಡಸ್ಟ್ರಿಗೆ. ಅಲ್ಲ, ಕತೆ ಎಲ್ಲ ಚೆನ್ನಾಗಿರೋದು ನೋಡ್ಬಿಟ್ಟು ಪ್ರೊಡ್ಯೂಸರ್ ಆಗಿದ್ದೀನಿ. ಮತ್ತು ಕತೆಗೆ ಏನು ಬೇಕೋ ಅದೆಲ್ಲ ಚಿತ್ರೀಕರಣದಲ್ಲಿ ಯಾವುದಕ್ಕೂ ಏನೂ ಕೊರತೆ ಇಲ್ಲನೇ ಒಂದು ಒಳ್ಳೆ ರೀತಿ ಚಿತ್ರ ಮಾಡಿದ್ದೀವಿ. ಇಡೀ ಕುಟುಂಬ ಸಮೇತ ಥಿಯೇಟ್ರಲ್ಲಿ ಬಂದು ನೋಡೋಂಥ ಸಿನಿಮಾ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಬೇಕಾಗತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಸಿನಿಮಾ ಮೂಲಕ ನಿಮಗೂ ತುಂಬ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಮಿತ್ರರಿಗೆಲ್ಲರಿಗೂ ನಮಸ್ಕಾರ. ಇಲ್ಲಿ ನೆರೆದಿರುವ ಎಲ್ಲರಿಗೂ ನಮಸ್ಕಾರ. ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ಸ್ ಇದೆ, ಯು ಕೆನಾಟ್ ಕ್ರಿಯೇಟ್ ಇಟ್ ಹ್ಯಾಪನ್ಸ್, ಇಟ್ ಹ್ಯಾಪನ್ಡ್. ಒಳ್ಳೆ ಟೆಕ್ನಿಷಿಯನ್ಸ್, ಒಳ್ಳೆ ತಂತ್ರಜ್ಞರು, ಒಳ್ಳೆ ಕಲಾವಿದರುಗಳ ಸಂಘ ಸೇರಿದ ತಕ್ಷಣ ಆಟೋಮೆಟಿಕಲಿ ಒಂದು ಹಿಟ್ ಪ್ರಾಜೆಕ್ಟ್ ಬಂದ್ಬಿಡುತ್ತೆ, ವೈಬ್ರೇಷನ್ ಬರುತ್ತೆ. ಅದೇ ರೀತಿಯಲ್ಲಿ ನನ್ನ ಡೈರೆಕ್ಟರ್ ಈಸ್ ವೆರಿ ಇನ್ಸ್ಪೈರಿಂಗ್ ಡೈರೆಕ್ಟರ್. ಎಲ್ಲ ರೀತಿಯಲ್ಲೂ ಇನ್ಸ್ಪೈರ್ ಮಾಡ್ತಾ ನಾವು ಎಲ್ಲರೂ ಮಹಾನುಭಾವರೇ. ಪ್ರೊವೈಡೆಡ್ ಫೆಸಿಲಿಟೀಸ್, ಎಲ್ಲರೂ ಗ್ರೇಟ್ ಥಿಂಗ್ಸ್ ಮಾಡಬಲ್ಲರು. ನಾವು ಅವ್ರನ್ನ ಹೆಂಗೆ ಇನ್ಸ್ಪೈರ್ ಮಾಡ್ತೀವಿ ಅನ್ನೋ ರೀತಿಯಲ್ಲೇ ಒಂದು ಪ್ರಾಜೆಕ್ಟ್ ಔಟ್ಪುಟ್ ಬರುತ್ತೆ. ಅದಕ್ಕೆ ಸಾಕ್ಷಿ ನಮ್ಮ ಡೈರೆಕ್ಟರ್, ನಮ್ಮ ಪ್ರೊಡ್ಯೂಸರ್. ನಾನು ಈ ಸಾಂಗಿಗೆ ಇಷ್ಟು ಸ್ಟ್ರಿಂಗ್ಸ್ ಎನ್ಸೆಂಬಲ್ ಯೂಸ್ ಮಾಡೋಣ ಅಂದಿದ ತಕ್ಷಣ ಓಕೆ ಅಂತ ಹೇಳಿದೆ. ಬಟ್ ಅದು ವೆರಿ ಕಾಸ್ಟ್ಲಿ, ಅದು ಆ್ಯಕ್ಚುಲಿ ತುಂಬಾ ಅದಕ್ಕೆ ತುಂಬ ಕಾಸ್ಟ್ಲಿ ಅದು. ನಾನು ಹೇಳಿದ ತಕ್ಷಣ ಓಕೆ ಮಾಡೋಣ. ಡೈರೆಕ್ಟರ್ ಅದು ಲೆವೆಲ್ಗಿಂತ ಜಾಸ್ತಿ ಇದ್ದಾರೆ ಅವ್ರು ಕೂಡ ಓಕೆ ಮಾಡೋಣ. ಸೊ ವಿ ಯೂಸ್ಡ್ ನೇಟಿವ್ ಇನ್ಸ್ಟ್ರೂಮೆಂಟ್ಸ್. ಒಂದು ಸಾಂಗಿಗೆ ಸಾರಂಗಿ ಎಲ್ಲ ಬಳಸಿದ್ವಿ. ಸಾರಂಗಿ ನುಡ್ಸೋರು ನಮ್ಮಲ್ಲಿ ತುಂಬ ಕಮ್ಮಿ ಇದ್ದಾರೆ. ಅದೇ ಜಾಗಕ್ಕೆ ಹೋಗಿ ಬಳಸಿ ಆ ರೀತಿಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ರೆಹಮಾನ್ ಮ್ಯೂಸಿಷಿಯನ್ಸ್ ಕೂಡ ಈ ಸಾಂಗ್ ಬಳಕೆ ಆಗಿದ್ದಾರೆ. ಬಿಕಾಸ್ ನಮಗೆ ಆ ನೇಟಿವಿಟಿನ ಆ ಜಾಗದಲ್ಲಿ ಬಳಸಿದ್ರೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅನ್ನೋದು. ಒಂದೊಂದು ಇನ್ಸ್ಟ್ರೂಮೆಂಟ್ ಒಂದೊಂದು ನೇಟಿವಿಟಿ ಒಂದೊಂದು ಜಾಗದಲ್ಲಿ ಪ್ರಚಲಿತವಾಗಿರುತ್ತೆ, ಚೆನ್ನಾಗಿ ನುಡ್ಸೋಬಲ್ಲವರಾಗಿರ್ತಾರೆ. ಸೊ ಅಲ್ಲೇ ಹೋಗಿ ರೆಕಾರ್ಡ್ ಮಾಡಿದ್ದೀವಿ. ವಿ ಟ್ರಾವೆಲ್ಡ್ ಆಲ್ಮೋಸ್ಟ್ ಆಲ್ ಸೌತ್ ಟು ನಾರ್ತ್ವರೆಗೂ ಟ್ರಾವೆಲ್ ಮಾಡಿದ್ದೀವಿ. ಮತ್ತೆ ಬಿಗಿನಿಂಗಿಂದ ಈಗ ಒಂದೇ ವೈಬ್ರೇಷನ್. ರವಿ ಸರ್ ಬರ್ತಾರೆ ಈ ಸಿನಿಮಾದಲ್ಲಿ ಇರ್ತಾರೆ. ಸೊ ಒಂದು ಎಕ್ಸ್ಟ್ರಾ ಎಫರ್ಟ್ಸ್ ಬೇಕೇ ಬೇಕಾಗುತ್ತೆ. ಒಂದು ಭಯ ಆಗುತ್ತೆ, ಅವ್ರನ್ನ ಸ್ಯಾಟಿಸ್ಫೈ ಮಾಡಬೇಕು. ಅದೊಂದು ಭಯ ಇತ್ತು, ಮೊದಲಿಂದಲೂ ಇತ್ತು. ಅದಕ್ಕೆ ಆ ರೀತಿಯಲ್ಲೇ ಈ ಪ್ರಾಜೆಕ್ಟು ಇದು ತಗೊಂಡಿದೆ. ರವಿ ಸರ್ ಬಗ್ಗೆ ಹೇಳ್ಬೇಕು ಅಂದರೆ ನಮ್ಮ ಇಡೀ ಕನ್ನಡ ಚಿತ್ರರಂಗ, ನಾನು ತುಂಬ ಸತಿ ಹೇಳಿದ್ದೀನಿ, ಇದೊಂದು ಅದ್ಭುತವಾದ ವೇದಿಕೆ ಸರ್. ನಾನು ತುಂಬ ಕಡೆ ಹೇಳಿದ್ದೀನಿ ಸರ್, ಇದು ನಾವೆಲ್ಲರೂ ಇಡೀ ಕರ್ನಾಟಕ ಚಿತ್ರರಂಗ ಊಟ ಮಾಡ್ತಾ ಇದ್ದೀವಿ ಅಂದರೆ ಈಶ್ವರಿ ಪ್ರೊಡಕ್ಷನ್ಸ್, ರವಿ ಸರ್. ಧೈರ್ಯವಾಗಿ ನಾನು ತುಂಬ ಕಡೆ ಹೇಳಿದ್ದೀನಿ. ಬಿಕಾಸ್ ಆ ಒಂದು ಪ್ರೊಡಕ್ಷನ್ ಹೌಸ್ ಬ್ರಾಟ್ ಸಿನಿಮಾ ಬ್ಯಾಕ್. ರವಿ ಸರ್ ರಿಚ್ ಅಂದರೆ ಏನು ಅನ್ನೋದನ್ನ ತೋರಿಸಿದ್ದು ಅವ್ರಿಗೆ. ಇವತ್ತು ನಾವೆಲ್ಲ ತಂತ್ರಜ್ಞರು ನೆನೆಸ್ಕೊಳ್ಳೇ ಬೇಕಾಗಿರೋ ಒಂದು ವಿಷಯ ಇದು. ಸೊ ನಾನು ಪ್ರೌಡಾಗಿ ತುಂಬ ಕಡೆ ಹೇಳ್ಕೊಂಡಿದ್ದೀನಿ, ಆದರೆ ಅವ್ರಿಗೆ ಮುಂದೆ ಇವತ್ತೇ ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ. ನಾನು ಅರ್ಲಿಯರ್ ನಾನು ಸಾರ್ದು ಸೌಂಡ್ ಇಂಜಿನಿಯರ್ ಆಗಿ ಕೆಲವು ಸಿನಿಮಾ ಮಿಕ್ಸ್ ಮಾಡಿದ್ದೀನಿ. ನರಸಿಂಹ ಇದರಲ್ಲಿ ಕೆಲವು ಸಿನಿಮಾಗಳು ಮಿಕ್ಸ್ ಮಾಡಿದ್ದೀನಿ. ಮ್ಯೂಸಿಕ್ ನಾನು ಈ ಸಿನಿಮಾಗೆ ಮಾಡ್ತಾ ಇದ್ದೀನಿ ಅನ್ನೋದೊಂದು ನನ್ನ ದೊಡ್ಡ ಕನಸು. ಇವತ್ತೇ ಪ್ರಾಣ ಹೋದ್ರು ಓಕೆ. ತುಂಬಾ ದೊಡ್ಡ ಮಾತು. ಕನಸು ಇಲ್ಲ ಅದು ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಅದು ಹಿಟ್ಸ್ ಆ ಲೆವೆಲ್ಗೆ ವ್ಯಾಲ್ಯೂ ಇದೆ ಅನ್ನೋ ಥರ ಇದೆ. ಥ್ಯಾಂಕ್ಸ್ ಟು ಮೈ ಪ್ರೊಡ್ಯೂಸರ್. ಎಲ್ಲ ರೀತಿಲೂ ಸಪೋರ್ಟ್ ಮಾಡಿದ್ದಾರೆ ಅವರು. ನಮ್ಗೆ ಈ ಇನ್ಸ್ಟ್ರೂಮೆಂಟ್ ಬೇಕು ಅಂದಾಗ ಅದನ್ನ ಬಳಸಿದ್ರೆ ಸ್ಟ್ಯಾಂಡರ್ಡ್ ಮ್ಯೂಸಿಷಿಯನ್ಸ್ನೇ ಬಳಸಿ ಈ ಪ್ರಾಜೆಕ್ಟ್ ಮಾಡಿದ್ದೀವಿ. ಎಲ್ಲೂ ಕಾಂಪ್ರೂವ್ ಆಗಿಲ್ಲ ನಾವು. ಸೊ ಔಟ್ಪುಟ್ ನೀವು ನೋಡಿದ್ದೀರಾ, ಮೆಚ್ಕೊಂಡಿದ್ದೀರಾ, ಎಲ್ಲ ಕಡೆ ವೈರಲ್ ಆಗಿದೆ. ಇದು ಒಂದೇ ಎರಡೇ ಲೈನ್ಸ್ ಬಿಟ್ಟಿದ್ದೀವಿ, ಅದು ತುಂಬ ಕಡೆ ವೈರಲ್ ಆಗಿದೆ. ಸಪೋರ್ಟ್ ಮಾಡಿದ್ದೀರಾ. ಇಡೀ ಕನ್ನಡ ಜನತೆಗೆ ನನ್ನ ನಮನಗಳು.
ಒಳ್ಳೆ ಔಟ್ಪುಟ್, ಒಳ್ಳೆ ಸಾಂಗ್ ಕೊಡೋದನ್ನ ನಾವು ಪ್ರಯತ್ನ ಮಾಡೇ ಮಾಡ್ತೀವಿ. ಇಡೀ ಈ ಸಿನಿಮಾ ಅಟ್ಮಾಸ್ನಲ್ಲಿ ಮಿಕ್ಸ್ ಮಾಡೋ ಒಂದು ಐಡಿಯಾ ಕೂಡ ಇದೆ. ಜನರೆಲ್ಲರೂ ಅಟ್ಮಾಸ್ ಥಿಯೇಟರ್ಸ್ ಅಲ್ಲಿ ನೋಡಿದ್ರೆ ಯು ವಿಲ್ ಫೀಲ್ ದ ರಿಯಲ್ ಮ್ಯೂಸಿಕ್, ರಿಯಲ್ ಸೌಂಡ್ ವೈಬ್ರೇಷನ್ ಏನು ಅಂತ ಗೊತ್ತಾಗುತ್ತೆ. ಸೊ ನಮ್ಮ ಇಡೀ ಚಿತ್ರತಂಡವನ್ನ ಹೊಸ ನಾಯಕ, ಹೊಸ ನಾಯಕ, ನಟಿ ಎಲ್ಲರಿಗೂ ಹೊಸ ತಂಡ ನಮ್ದು. ನಾನು ಹೊಸ, ಎಲ್ಲರೂ ಹೊಸಬ್ರೆ. ಸೊ ನಮ್ಮನ್ನೆಲ್ಲರನ್ನು ಪ್ರೋತ್ಸಾಹ ಕೊಡಿ, ಈ ಚಿತ್ರನ ಬೆಂಬಲಿಸಿ, ನಿಮ್ಮ ಆಶೀರ್ವಾದ ನಮಗಿರಲಿ ಅಂತ ಕೇಳ್ತೀನಿ. ಧನ್ಯವಾದಗಳು ಸರ್. ಕನಸುಗಾರನಿಗೆ ಮ್ಯೂಸಿಕ್ ಮಾಡಿರೋ ಕನಸು ಎಷ್ಟು ವರ್ಷದ ಕನಸು ಅಂತ ನಿಮ್ಮ ಮಾತಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಎಲ್ಲ ಮಾಧ್ಯಮ ಮಿತ್ರರಿಗೂ, ಮೀಡಿಯಾದವ್ರಿಗೆ, ಯೂಟ್ಯೂಬರ್ಸ್ ಎಲ್ಲರಿಗೂ ವಂದನೆಗಳು. ಈ ಥರ ಸಪೋರ್ಟಿವ್ ಆಗಿ ಎಲ್ಲರೂ ಬಂದು ಈ ಥರ ನನ್ನೆಲ್ಲ ಒಂದು ಈ ಥರ ಕ್ಯಾಪ್ಚರ್ ಮಾಡ್ತಿದ್ದೀರ ಅನ್ನೋದು ಒಂದು ತುಂಬ ಖುಷಿ ಇದೆ. ಅದಕ್ಕೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ, ಪ್ರೀತಿ ಅಂದರೆ ರವಿ ಸರ್ ಇಲ್ದೇನೆ ಪ್ರೀತಿ ಅಂದರೆ ಪ್ಯಾರ್ ಇಲ್ಲ ಅನ್ನೋದು ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಬಂದಿರೋದ್ರಿಂದ ಅವರು ಎಷ್ಟು ಸಿನಿಮಾಗಳಲ್ಲಿ ಸಾಂಗ್ಗಳಲ್ಲೆಲ್ಲ ಮಾಡಿದ್ದಾರೆ. ಅದರಿಂದ ನಾವು ಇನ್ಸ್ಪೈರ್ ಆಗಿ ಅವ್ರ ಸಾಂಗ್ಗಳನ್ನ ಕೇಳ್ಕೊಳ್ತಾ ಬೆಳ್ತಾ ಬಂದಿರೋದು. ಅದರಲ್ಲೂ ಸಿನಿಮಾ ಮಾಡಬೇಕು ಅಂತ ಅಂದಾಗೆಲ್ಲ ಅವ್ರ ಸಾಂಗ್ಗಳು ತುಂಬಾ ಇನ್ಸ್ಪಿರೇಷನ್ ತೊಗೊಂಡೇನೆ. ಸಾಂಗ್ ಇತ್ತು ಅಂದ್ರೆ ಒಂದು ಸಿನಿಮಾ ಮಾಡೋದಕ್ಕೆ ಒಂದು ಸ್ಫೂರ್ತಿ ಅನ್ನೋದೊಂದು ಅಂದ್ಕೊಂಡು ಸಿನಿಮಾ ಮಾಡಿರೋದು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರೊಡ್ಯೂಸರ್ HS ನಾಗಶ್ರೀ ಅವರು ಪ್ರತಿಯೊಂದು ಹಂತದಲ್ಲೂ ಸಹಿತ ನಾನು ಏನೇನು ಅನ್ಕೊಂಡಿದ್ದೆ, ಏನೇನು ಮಾಡಬೇಕು ಅಂತ ಅನ್ಕೊಂಡಿದ್ದೆ ಪ್ರತಿಯೊಂದನ್ನು ಸಹಿತ ಸಪೋರ್ಟಿವ್ ಆಗಿ ಎಲ್ಲ ನನಗೆ ದೊರಕಿಸ್ಕೊಟ್ಟಿದ್ದಾರೆ. ಆಮೇಲೆ ಯಾವುದೇ ಸಿಚುವೇಶನಲ್ಲೂ ಸಹಿತ ಇಂಥ ಕಡೆ ಹೋಗಿ ಶೂಟಿಂಗ್ ಮಾಡಬೇಕು, ಇಂಥ ಕಡೆ ಮಾಡ್ತು ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಜಸ್ಟ್ ಅದನ್ನು ಮಾತು ಹೇಳ್ತಿದ್ದಂಗೆ ಹೌದಾ ಓಕೆ ಅಲ್ಲಿ ಮಾಡಿ ಚೆನ್ನಾಗಿ ಬಂತು ಅಂತಂದರೆ ಖಂಡಿತವಾಗಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಪ್ರತಿಯೊಂದು ಹಂತದಲ್ಲೂ ಸಹಿತ ಏನಂತ ಯಾವುದಕ್ಕೂ ಕಮ್ಮಿ ಮಾಡ್ದೇನೆ ನಮಗೆ ಸಪೋರ್ಟಿವ್ ಆಗಿ ಶೂಟಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿವರೆಗೂ ಒಂದು 80% ಕಂಪ್ಲೀಟ್ ಆಗಿದೆ ಶೂಟಿಂಗ್ ಎಲ್ಲ. ಕಾಶ್ಮೀರು, ರಾಜಸ್ಥಾನ, ಅಂಡಮಾನ್, ಮಂಗಳೂರು, ಚಿಕ್ಕಮಗಳೂರು, ಮೈಸೂರು, ಬೆಂಗಳೂರು ಎಲ್ಲ ಕಡೆನೇ ಶೂಟ್ ಮಾಡ್ಕೊಂಡು ಬಂದಿದ್ದೀವಿ. ಇದಕ್ಕೆಲ್ಲ ಪ್ರತಿಯೊಂದು ಹಂತದಲ್ಲೂ ಸಹಿತ ಬೇರೆ ಬೇರೆ ಲೊಕೇಶನ್ ಅಂತ ಅಂದಾಗ ಅದರದ್ದೇ ಆದ ಒಂದು ಸಮಸ್ಯೆಗಳು ಎಲ್ಲ ಬರ್ತಾನೆ ಇರ್ತಿತ್ತು. ಬಟ್ ಅದಕ್ಕೆಲ್ಲ ಪರಿಹಾರ ಅಂತಂದರೆ HS ನಾಗಶ್ರೀ ಮೇಡಮ್ ಅವರು. ಯಾಕೆ ಅಂತಂದರೆ ಯಾವುದೇ ಸಿಚುವೇಶನ್ ಎಂಥ ಸಿಚುವೇಶನಲ್ಲಿತ್ತು, ಎಂಥ ಸಿಚುವೇಶನ್ ಹೇಳ್ತು ಅಂತಂದ್ರೂ ಸಹಿತ ಯಾವುದಕ್ಕೂ ಕಮ್ಮಿ ಮಾಡ್ದೇನೆ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾ ಬಂದರು. ಧನ್ಯವಾದಗಳು. ಆಮೇಲೆ ಫಸ್ಟ್ ನಾನು ಕತೆ ಹೇಳಿದಾಗ ಪ್ರೊಡ್ಯೂಸರ್ ಈ ಥರ ಕತೆ ಇದೆ, ಒಂದು ಮ್ಯೂಸಿಕಲ್ ಸಿನಿಮಾ ಆಗಬೇಕು ಅಂತ ಅಂದ್ಬಿಟ್ಟು ಹೇಳಿ ಒಂದು ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಆವಾಗಲೇ ನಾನು ಪಂಡಿತ್ ಸರ್ನ ನಾನು ಮೀಟ್ ಮಾಡಿದೆ. ಯಾಕೆಂತಂದರೆ ಸಂಗೀತದಿಂದನೇ ನಮ್ಮ ಸಿನಿಮಾ ಸ್ಟಾರ್ಟ್ ಆಗಬೇಕು ಅಂತ ಹೇಳಿ. ಯಾಕೆಂತಂದರೆ ಒಂದು ಇನ್ಸ್ಪಿರೇಷನ್ ಒಂದು ಬಂದಿತ್ತು ಅಂತಂದರೆ ಮ್ಯೂಸಿಕ್ ಕೇಳ್ತಾನೆ, ಅದು ಮ್ಯೂಸಿಕ್ ಕೇಳ್ತಾ ಒಂದು ವಿಜುವಲೈಸ್ ಕ್ರಿಯೇಷನ್ ಆಗುತ್ತೆ. ಅಂದರೆ ಒಂದು ದೃಶ್ಯ ಒಂದು ಕಣ್ಮುಂದೆ ಬರೋ ಥರ ಆಗುತ್ತೆ. ಅದು ನಾನು ಯಾವಾಗ ಕತೆ ಮಾಡ್ಕೊಂಡಿದ್ದೆ ಸಂಗೀತದ ಜೊತೆಗೆ ಜೋಡಿಸ್ಕೊಂಡಾಗ ಒಂದೇನೋ ಒಂದು ಅದ್ಭುತವಾಗಿ ಮಾಡ್ಬೋದು ಅನ್ನೋ ಒಂದು ನಂಬಿಕೆನೂ ಬಂತು. ಆ ನಂಬಿಕೆ ಮೇಲೇ ಎಲ್ಲ ಸಾಂಗ್ಸ್ಗಳನ್ನು ಮೊದಲೇ ಎಲ್ಲ ರೆಡಿ ಮಾಡ್ಕೊಂಡ್ವಿ ಶೂಟಿಂಗಿಂತ ಮುಂಚೆನೆ. ಆ ಸಂಗೀತ ರೆಡಿ ಆಗಿದ್ದಕ್ಕೇನೆ ನಾವು ಈ ಮಟ್ಟಕ್ಕೆ ಇಲ್ಲಿ ತನಕನೂ ಶೂಟಿಂಗ್ ಮಾಡೋದಕ್ಕೆ ಸಾಧ್ಯ ಆಯಿತು. ಥ್ಯಾಂಕ್ ಯು ಪಂಡಿತ್ ಸರ್. ಯಾಕೆ ಅಂತಂದರೆ ಇನ್ಸ್ಪಿರೇಷನ್ ನಿಜವಲ್ಲೂ ಮ್ಯೂಸಿಕ್ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ನಾನು ಬೇಸಿಕಲಿ ಎಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನಾನು ಮ್ಯಾಕ್ಸಿಮಮ್ ಎಲ್ಲ ಸಾಂಗ್ಸ್ಗಳನ್ನ ಜಾಸ್ತಿ ಎಡಿಟಿಂಗ್ ಮಾಡ್ತಾ ಇದ್ದೆ. ಅದ್ರಲ್ಲಿ ನಾನು ಮಾಡಿರೋ ಸಾಂಗ್ ಅಂತ ಅಂದರೆ ರಾಜ್ ಸಿನಿಮಾದಲ್ಲಿ ಏ ಪಾರು ಅಂತ ಸಾಂಗ್ ಬಂತು ಅಪ್ಪು ಸರ್ದು. ಅದು ಸೌತ್ ಇಂಡಿಯಾದಲ್ಲೇ ಆ ಥರ ಎಫೆಕ್ಟ್ಸು ಆ ಥರದ್ದೆಲ್ಲ ಕಟ್ಟಿಂಗ್ಸ್ ಎಲ್ಲ ಯೂಸ್ ಮಾಡಿದ್ದು ನಾನು ಮಾಡಿದ್ದೆ. ಅದು ತುಂಬ ಅಪ್ರಿಷಿಯೇಷನ್ ತುಂಬ ಚೆನ್ನಾಗಿ ಬಂತು. ಅಂದರೆ ಈ ಥರ ಎಲ್ಲ ಇದ್ದಾಗ ಮ್ಯೂಸಿಕ್ ಒಂದು ಇದ್ದಾಗ ಅದಕ್ಕೆ ವಿಜುವಲೈಸ್ ಸಿಂಕ್ ಮಾಡಿದಾಗ ಯಾವ ರೀತಿ ಎಫೆಕ್ಟಿವ್ ಆಗಿರುತ್ತೆ ಅನ್ನೋದು ನಾನು ಯಾವಾಗ ವರ್ಕ್ ಮಾಡ್ತಿದ್ದೆ ಅವಾಗೆಲ್ಲ ನನಗೆ ರಿಯಲೈಸ್ ಆಗ್ತಾ ಇತ್ತು. ಆಮೇಲೆ ಯಾವ ರೀತಿ ಇಷ್ಟಪಡಿಸ್ಬೋದು ಅನ್ನೋದು ಒಂದು ನನಗೆ ಗೊತ್ತಾಗ್ತಾ ಇತ್ತು. ಆಮೇಲೆ ಪ್ರತಿಯೊಂದು ಹಂತದಲ್ಲೂ ಸಹಿತ ಯಾವುದೇ ಶೂಟಿಂಗ್ ಮಾಡ್ತೀವಿ ಅದಕ್ಕೆಲ್ಲ ಮಾಡೋದಕ್ಕಿಂತ ಮುಂಚೆ ಸರ್ ಹತ್ರ ಒಂದು ರೀರೆಕಾರ್ಡಿಂಗ್ ಬಿಟ್ನ ರೆಡಿ ಮಾಡ್ಸ್ಕೊಂಡು ಹೋಗ್ತಾ ಇದ್ದೆ. ಯಾಕೆಂದರೆ ನನಗೆ ಆ ಮ್ಯೂಸಿಕ್ ಇದ್ದಾಗ ನನಗೆ ಏನಾದರೂ ಒಂದು ವಿಜುವಲ್ ಅದಕ್ಕೆ ಇದ್ದಾಗ ಯಾವ ರೀತಿ ಅದು ಎಫೆಕ್ಟಿವ್ ಆಗಿರುತ್ತೆ ಅನ್ನೋದನ್ನು ನೋಡಿಕೊಂಡು ಇವ್ರ ಹತ್ರ ಕಂಪೋಸ್ ಮಾಡಿಸ್ಕೊಂಡು ನಾನು ಶೂಟಿಂಗ್ ಹೋಗಿ ಅಲ್ಲಿ ಸಿಂಕ್ ಮಾಡಿದಾಗ ಎಲ್ಲೊಂದು ಕಡೆ ನನಗೆ ಓಕೆ ಮಾಡ್ತಿರೋದು ಕರೆಕ್ಟ್ ಆಗಿದೆ, ಆಮೇಲೆ ಜನಗಳು ಮೆಚ್ಕೋತಾರೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಬರ್ತಾ ಇತ್ತು. ಅದಕ್ಕೆಲ್ಲ ಸಪೋರ್ಟಿವ್ ಆಗಿ ಯಾವಾಗ ಎನಿ ಟೈಮ್ ನಾನು ಫೋನ್ ಮಾಡಿದಾಗಲೂ ಸಹಿತ ಇಲ್ಲ ಅಂದೇನೆ ಎಲ್ಲ ನಂಗೆ ಮಾಡಿಕೊಟ್ಟಿದ್ದಾರೆ. ಅದಂತೂ ನಾನು ಮರೆಯೋದಕ್ಕಾಗಲ್ಲ. ಯಾಕೆಂತಂದರೆ ಮ್ಯೂಸಿಕ್ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ನಮ್ಮ ಸಿನಿಮಾದಲ್ಲಿ ಇರೋರಿಗೆಲ್ಲ ಗೊತ್ತು. ಯಾಕೆಂದರೆ ಮ್ಯೂಸಿಕ್ ಮೊದಲನೇ ಇನ್ವಿಟೇಷನ್. ಫಸ್ಟು ಮ್ಯೂಸಿಕ್ ಒಂದು ಕೇಳೋದಕ್ಕೆ ಇಷ್ಟ ಆಯಿತು ಅಂತಂದರೆ ಎಲ್ಲೋ ಒಂದು ಕಡೆ
ಓಕೆ ನೋಡ್ಬೋದು ಅನ್ನೋ ಥರ ಒಂದು ಒಪಿನಿಯನ್ ಬರುತ್ತೆ ಎಲ್ಲರಿಗೂ. ಇದ್ರ ಮೇಲೇ ಮ್ಯೂಸಿಕ್ಗೆ ತುಂಬ ಪ್ರಾಮುಖ್ಯತೆ ಕೊಟ್ಟು ಮಾಡಿರೋಂಥ ಸಿನಿಮಾ. ಆಮೇಲೆ ರವಿ ಸರ್ ನಮ್ಮ ಸಿನಿಮಾದಲ್ಲಿ ತುಂಬ ಅದ್ಭುತವಾದ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಯಾಕೆ ಅಂತಂದರೆ ಅದು ಆ ಎಮೋಷನ್ ಅಂತ ಅಂದಾಗ ಪ್ರೀತಿಲಿ ಯಾವ ರೀತಿ ಎಮೋಷನ್ ಅಂತ ಅಂದಾಗ ಬರೀ ಹುಡುಗ ಹುಟ್ಟಿ ಮಧ್ಯದಲ್ಲೇ ಇರೋವಂಥ ಎಮೋಷನ್ಗಿಂತ ಹೆಚ್ಚಾಗಿ ತಂದೆ ಮಕ್ಕಳು ಮಧ್ಯದಲ್ಲಿರೋ ಒಂದು ಬಾಂಧವ್ಯ ಯಾವ ರೀತಿ ಯಾವ ಮಟ್ಟಕ್ಕೆ ತೊಗೊಂಡು ಹೋಗ್ಬೋದು ಅನ್ನೋ ಇದ್ರ ಮೇಲೆ ಕತೆ ಇದು ಮಾಡ್ಕೊಂಡಿದ್ದೆ. ಅದೇ ಥರನೇ ಸಿನಿಮಾ ತೆರೆ ಮೇಲೂ ಸಹಿತ ವಿತ್ ಎಮೋಷನಲ್ ಆ್ಯಕ್ಚುಲಿ ಬಂದು ಎಮೋಷನಲ್ ಜರ್ನಿ ಆಫ್ ಲವ್ ಅಂತಂದರೆ ಬರೀ ಹುಡುಗ ಹುಡುಗಿ ಮಧ್ಯದಲ್ಲಿ ಇರೋಂಥದ್ದಲ್ದೇ ತಂದೆ ಮಕ್ಕಳು ಮಧ್ಯದಲ್ಲಿರೋ ಒಂದು ಯಾವ ರೀತಿ ಒಂದು ಅಗಾಧವಾದ ಬಾಂಡಿಂಗ್ ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಮೇಲೆ ಹೋಗುತ್ತೆ ದೃಶ್ಯ ಎಲ್ಲ. ಆಮೇಲೆ ಎಲ್ಲರೂ ಒಂದು ಹುಡುಗ ಹುಡುಗಿ ಮಧ್ಯದಲ್ಲಿ ಪ್ರೀತಿ ಯಾವ ರೀತಿ ಬಾಂಡಿಂಗ್ ಇರುತ್ತೆ ಅಂದರೆ ಒಂದು ಹುಡುಗಿಗೋಸ್ಕರ ಒಂದು ಹುಡುಗ ಪ್ರಾಣ ಬಿಡೋದಕ್ಕೂ ತಯಾರಿರ್ತಾನೆ, ಹುಡುಗಿಗೋಸ್ಕರ ಹುಡುಗನೂ ಪ್ರಾಣ ಬಿಡೋದಕ್ಕೆ ತಯಾರಿರ್ತಾನೆ. ಯಾಕಂದ್ರೆ ಆ ಥರ ಒಂದು ಪ್ರೀತಿ ಬಿಲ್ಡ್ ಆಗಿರುತ್ತೆ. ಯಾಕಂದ್ರೆ ಒಂದು ಹುಡುಗಿ ಸಿಗಲ್ಲ ಅಂತಂದ್ರೆ ಈಸಿಯಾಗಿ ಪ್ರಾಣ ಬಿಟ್ಬಿಡ್ತಾರೆ, ಹುಡುಗ ಸಿಗಲ್ಲ ಅಂತ ಹುಡುಗಿನೂ ಪ್ರಾಣ ಬಿಡೋ ಲೆವೆಲ್ಗೆ ಹೋಗಿರ್ತಾರೆ. ಯಾಕಂದ್ರೆ ಅಷ್ಟೊಂದು ಬಾಂಡಿಂಗ್ ಇರುತ್ತೆ. ಆದರೆ ಯಾರನ್ನು ಸಹಿತ ತುಂಬ ರೇರ್ ಕೇಸಲ್ಲಿ ತುಂಬಾ ಏನಾಗಿರುತ್ತೆ ಅಂದರೆ ಅಪ್ಪಂಗೋಸ್ಕರ ಮಗಳಾಗಿರಲಿ, ಮಗಳಿಗೋಸ್ಕರ ಅಮ್ಮ ಅಪ್ಪಂಗೋಸ್ಕರ ಮಕ್ಕಳು ಜೀವ ತ್ಯಾಗ ಮಾಡಿರೋದಾಗಲಿ, ತಮ್ಮಂಗೋಸ್ಕರ ತಂಗಿಗೋಸ್ಕರ ಅಣ್ಣ, ಈ ಥರದ್ದೆಲ್ಲ ಯಾವುದೇ ಸಂಬಂಧದಲ್ಲೂ ಹಾಂ ಸರ್ ಪ್ಯಾರ್ ಅಂತ ಅಂದ್ರೆ ಇವಾಗ ಅದೇ ಹೇಳಕ್ ಕೊಟ್ಟಿದ್ದೆ ಸರ್. ಇವಾಗ ಅದನ್ನೇ ಯಾಕೆ ಒಂದು ಹುಡುಗ ಹುಡುಗಿ ಮಧ್ಯದಲ್ಲಿ ಒಂದು ಏನ್ ಅನ್ಕೊಂಡಿದ್ವಿ ಅದೊಂದು ಪ್ಯಾರ್ ಅಂತ ಅಂದಾಗ ಅದು ಯಾವ ರೀತಿ ಬಾಂಡಿಂಗ್ ಇರುತ್ತೆ ಅಂತ ಅದು ಹೇಳ್ತೀನಿ ಸರ್. ಅದು ಈ ತರ ಇದ್ದಾಗ ಯಾರು ಸಹಿತ ಪ್ರಾಣ ತ್ಯಾಗ ಮಾಡಲೇ ಇದು ಮಟ್ಟಕ್ಕೆ ಯಾರೂ ಇದಾಗಿಲ್ಲ ಸರ್ ಯಾವುದೇ ಸಂಬಂಧದಲ್ಲಿ. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಒಂದು ತಂದೆಗೋಸ್ಕರ ಮಗಳು ತನ್ನ ಇಡೀ ಜೀವನನೇ ಮುಡುಪಾಗಿಡ್ಕೊಂತ ಸನ್ನಿವೇಶ ಯಾವ ರೀತಿ ನಾವು ತೋರಿಸ್ಬೇಕಂತಿದ್ವಿ ಅದನ್ನ ತೆರೆ ಮೇಲೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಸರ್. ಯಾಕೆ ಅಂತಂದ್ರೆ ಬರೀ ಅವ್ರು ಹುಡುಗ ಹುಡುಗಿ ಮಧ್ಯದಲ್ಲಿ ಇಲ್ದೇನೆ ಇನ್ನು ಬೇರೆ ತರನೇ ಒಂದು ಅನುಭವ ಸಿಗೋಂಥ ಪ್ರೀತಿನ ನಾವು ತೆರೆ ಮೇಲೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಪ್ಯಾರ್ ಅಂತ ಸರ್ ನಮ್ಮ ರವಿ ಸರ್ ಇದು ಮಾಡಿದ್ಮೇಲೆ ಅದಕ್ಕೆ ಪ್ರೀತಿ ಅರ್ಥ ಇದ್ರೇನೆ ಟೈಟಲ್ಗೆ ಅದಕ್ಕೊಂದು ಸೂಕ್ತ ಸರ್ ಅದು. ಇವಾಗ ನಾವು ಕನ್ನಡದಲ್ಲಿ ಎಲ್ಲ ಇದು ಮಾಡಿದ್ವಿ, ಪ್ರೀತಿ ಪ್ರೇಮ ಇವೆಲ್ಲ ನೋಡಿದ್ವಿ, ಎಲ್ಲ ಸಿನಿಮಾದಲ್ಲೆಲ್ಲ ಬಂದಿದೆ ಸರ್ ಅಲ್ಲಿ. ಆಮೇಲೆ ಇಂಗ್ಲಿಷ್ ನೋಡಿದ್ವಿ, ಲವ್ ಅನ್ನೋದು ಬಂದ್ಬಿಟ್ಟಿದೆ ಸರ್ ಅದು. ಇನ್ನು ಬೇರೆ ಲ್ಯಾಂಗ್ವೇಜ್ ಅಂತಂದ್ರೂ ಸಹಿತ ಯಾವ್ದು ಇದಾಗಿಲ್ಲ. ಆದರೆ ಹಿಂದಿಲಿ ಒಂದು ನಮಗೆ ಮೊಹಬ್ಬತ್ ಅಂತಾನು ಬಂದಿದೆ, ಇಷ್ಕ್ ಅಂತ ಬಂದಿದೆ, ಎಲ್ಲ ಬಂದಿದೆ. ಬಟ್ ಪ್ಯಾರ್ ಅನ್ನೋದೊಂದು ನಮ್ಗೆ ಇತ್ತು ಸರ್. ನಮಗೆ ಪ್ಯಾರ್ ಅಂತಂದ್ರೆ ಎಲ್ಲರಿಗೂ ಗೊತ್ತು ಪ್ರೀತಿ ಅನ್ನೋದು. ಅದಕ್ಕೋಸ್ಕರ ನಾವು ಹಿಂದಿ ಟೈಟಲ್ನ ಇಟ್ಕೋಬೇಕಾದ್ದು ಅನಿವಾರ್ಯತೆ ಬಂತು ಸರ್ ನಮಗೆ. ಸರ್ ಅದನ್ನೇ ಇವಾಗ ಹೊಸದಾಗಿ ತೋರಿಸ್ಬೇಕಂತಾನೆ ಈ ತರ ಪ್ರಯತ್ನ ಸರ್ ಇದು. ಸರ್ ಕಥೆನೇ ಇಷ್ಟಿರ್ಬೇಕಾದ್ರೆ ಇನ್ನು ಸಿನಿಮಾದಲ್ಲಿ ಯಾವ ರೀತಿ ಇರ್ಬೋದು ಅಂತ ನೋಡಿ ಅಷ್ಟೇ. ಇಲ್ಲ ಅಂದ್ರೆ ಬಾಂಡಿಂಗ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು, ಬಟ್ ಏನಂತಂದ್ರೆ ಅದೇ ಬೇರೆ ತರನೇ ಒಂದು ಹೋಗುತ್ತೆ. ಆಮೇಲೆ ಈ ತರ ಎಲ್ಲ ಸಪೋರ್ಟ್ ಇವಾಗ ನಮ್ಮ ಕ್ಯಾಮ್ರಾಮನ್ ಸರ್ ಅಂತೂ ಅವರು ಪ್ರತಿಯೊಂದು ನಾನು ಏನ್ ಕಲ್ಪನೆ ಮಾಡಿದ್ದೆ ಅದಕ್ಕಿಂತ ಹೆಚ್ಚಾಗಿ ದೃಶ್ಯನ ಮೂಡಿಸಿದ್ದಾರೆ. ಯಾಕೆ ಅಂತಂದ್ರೆ ಅಷ್ಟು ಸುಲಭವಾಗಿ ಆಗ ನಾವು ಕಲ್ಪನೆ ಮಾಡ್ಕೊಂಡಾಗೆ ಶೂಟಿಂಗ್ ಮಾಡೋದು ಈಸಿ ಅಲ್ವೇ ಅಲ್ಲ. ಪ್ರತಿಯೊಂದು ಹಂತದಲ್ಲೂ ಸಹಿತ ಅವ್ರಿಗೆ ನಾನು ಹೇಳಿದ್ ಒಂದೇ ಮಾತಲ್ಲೇ ಒಂದ್ ಮಾತು ಹೇಳಿದ ತಕ್ಷಣ ಅವ್ರಿಗೆ ಅರ್ಥ ಆಗ್ತಿತ್ತು. ಪ್ರತಿಯೊಂದನ್ನು ಸಹಿತ ಅದು ನಾನು ಯಾವ ರೀತಿ ಇಮ್ಯಾಜಿನ್ ಮಾಡ್ಕೋತಿದ್ದೆ ಆ ಥರನೇ ಅವ್ರನ್ನು ಸಹಿತ ಕ್ಯಾಮ್ರಾದಲ್ಲಿ ಸೆರೆ ಹಿಡಿತಾ ಇದ್ರು. ಇದೆಲ್ಲ ನಮ್ಗೆ ಏನನ್ನಿಸ್ತು ಅಂತಂದ್ರೆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಪ್ರತಿಯೊಂದು ಇದರಲ್ಲೂ ಸಹಿತ ಈ ಥರ ನಮ್ಗೊಂದು ಸಪೋರ್ಟಿವ್ ಸಿಕ್ತು ಅಂತಂದ್ರೆ ಪ್ರತಿಯೊಂದು ಡೈರೆಕ್ಟರ್ನು ಸಹಿತ ಒಂದು ಗೆಲ್ಬೋದು ಅನ್ನೋದು ಒಂದು ಕಾನ್ಫಿಡೆನ್ಸ್ ಬಂತು. ಆ ಥರ ಒಂದು ಇನ್ಸ್ಪಿರೇಷನ್ ಆಯಿತು, ಒಂದು ಕಾನ್ಫಿಡೆನ್ಸು ಬಂತು. ಆಮೇಲೆ ನಮ್ಮ ಹೀರೋ ಇವರು ಫಸ್ಟ್ ಆ್ಯಕ್ಚುಲಿ ಫೋಟೋ ನೋಡಿದಾಗ ಇವ್ರ ಹೈಟ್ ನೋಡಿದಾಗ ಫಸ್ಟ್ ಹೈಟ್ ನೋಡಿದೆ. ಹೈಟ್ ಅದ್ರ ಜೊತೆಗೆ ಒಂದು ಆಕ್ಟಿಂಗ್ ಎಲ್ಲ ಪರ್ಫಾರ್ಮೆನ್ಸ್ ಎಲ್ಲ ನೋಡಿದಾಗ ನಮ್ಮ ಕತೆಗೆ ಸೂಕ್ತ ಅಂತ ಅನಿಸ್ತು. ಅವಾಗ ಭರತ್ ಅಂತ ಇವ್ರನ್ನ ಹೀರೋ ಆಗಿ ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇದು ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ಹೀರೋಯಿನ್ ವಿಷಯಕ್ಕೆ ಬಂದಾಗ ಇವ್ರ ಹೈಟ್ ಮ್ಯಾಚ್ ಮಾಡೋಂಥ ಹುಡುಗಿ ಬೇಕಾಗಿತ್ತು. ಅಂದ್ರೆ ಅವಾಗ ಇದೇ ಇವೆಂಟ್ ಅಲ್ಲಿ ಪ್ರೊಡ್ಯೂಸರ್ ಇದು ನೋಡಿ ರಾಶಿಕಾ ಶೆಟ್ಟಿ ಅವರು ಸೆಲೆಕ್ಟ್ ಆಗಿದ್ದಾರೆ. ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಭರತ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆಮೇಲೆ ನಮ್ಮ ಮೇಕಪ್ ಡಿಪಾರ್ಟ್ಮೆಂಟ್ ಇವರು ಪ್ರಕಾಶ್ ಸರ್ ಅವರು ತುಂಬಾನೇ ಚೆನ್ನಾಗಿ ಎಲ್ಲ ಮೇಕಪ್ ಎಲ್ಲ ಮಾಡಿ ಚೆನ್ನಾಗಿ ಹೀರೋಯರನ್ನ ತೋರಿಸೋದಕ್ಕೆಲ್ಲ ಅವರು ಕಾರಣ. ಹಾರ್ಟ್ಲಿ ವೆಲ್ಕಮ್. ಫಸ್ಟ್ ಆಫ್ ಆಲ್ ನಾನು ನಮ್ಮ ಪ್ರೊಡ್ಯೂಸರ್ ನಾಗಶ್ರೀ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ತುಂಬ ಹೀರೋ ಹೋಗ್ಬೇಕಂತ ತುಂಬ ಕನ್ಸು ಕಂಡ್ಕೊಂಡು ಫೋಟೋಶೂಟ್ ಎಲ್ಲ ಮಾಡ್ತಿದ್ದೆ. ಮ್ಯಾಮೇ ನನ್ನ ಫೈನಲೈಸ್ ಮಾಡಿ ಹೀರೋ ಅಂತ ಹೇಳಿದ್ದು. ತುಂಬ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಮ್ಯಾಮ್. ಆ್ಯಂಡ್ ಡೈರೆಕ್ಟರ್ ಸುಪ್ರೀತ್ ಸರ್,
ಸರ್ ನಂದು ಡೇ ಒನ್ನಿಂದ ನನ್ನ ಜೊತೆನೇ ವರ್ಕ್ಶಾಪ್ ಮಾಡಿ ಪ್ರತಿಯೊಂದು ನನ್ನ ಜೊತೆ ಫೈಟ್ ಕ್ಲಾಸಿಂದ ಹಿಡಿದು ಡ್ಯಾನ್ಸ್ ಕ್ಲಾಸಿಂದ ಹಿಡಿದು ಪ್ರತಿಯೊಂದು ಗೈಡೆನ್ಸ್ ಕೊಟ್ಟಿದ್ದಾರೆ. ಆಮೇಲೆ ನಾವು ತುಂಬ ವರ್ಕ್ಶಾಪ್ ಮಾಡಿ ಆಲ್ಮೋಸ್ಟ್ ಒಂದು 6-7 ಮಂತ್ಸ್ ಮೂವಿ ಬಿಫೋರ್ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ನಾನು ಅದಕ್ಕಿಂತ ಮುಂಚೆ ಪ್ರಿಪೇರ್ ಆಗಿದೆ, ಬಟ್ ಮೂವಿಗೋಸ್ಕರನೇ 6-7 ಮಂತ್ಸ್ ಸ್ಟಾರ್ಟ್ ಆಗಿದ್ದ ಮುಂಚೆ ನಾವು ಪ್ರಿಪೇರ್ ಆಗಿದ್ದೀವಿ. ಸೊ ನನ್ನ ಜೊತೆ ಬೆಳಗ್ಗೆಯಿಂದ ಸಾಯಂಕಾಲ ಈವ್ನಿಂಗ್ ತನಕ ಆಲ್ಮೋಸ್ಟ್ ವೀಕ್ಲಿ 4 ಟೈಮ್ಸ್ ಸಿಗ್ತಿದ್ರು ಪ್ರಿಪ್ರೇಷನ್ ಇದಕ್ಕೋಸ್ಕರ. ಆ್ಯಂಡ್ ಥ್ಯಾಂಕ್ ಯು ಸರ್. ರವಿ ಸರ್ ನನ್ನ ಪಕ್ಕದಲ್ಲಿ ಇದ್ಕೊಂಡು ಗೆಟಿಂಗ್ ವೆರಿ ನರ್ವಸ್. ನೀವಿಲ್ದೆ ಆಗತ್ತೆ, ಅದು ಎಕ್ಸ್ಪೆಕ್ಟೆಡ್ ಅಲ್ಲ. ಪ್ಯಾರ್ ಅನ್ನೋ ಮೂವಿಗೆ ಒಂದು ಕಳೆ ಬಂದಿದೆ ರವಿ ಸರ್ ಬಂದಾದ್ಮೇಲೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅದಕ್ಕೊಂದು ಜಸ್ಟಿಫಿಕೇಶನ್, ಟೈಟಲ್ಗೆ ಜಸ್ಟಿಫಿಕೇಶನ್ ಬೇರೆ ಯಾರ ಕೈಲೂ ಸಾಧ್ಯ ಇಲ್ಲ ಎಕ್ಸೆಪ್ಟ್ ರವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ಸ್ ಅನ್ ಹಾನರ್ ವರ್ಕಿಂಗ್ ವಿತ್ ಯು. ಆ್ಯಂಡ್ ಪಲಿನಿ ಸರ್, ಮ್ಯೂಸಿಕ್ ಇಸ್ ಫ್ಯಾಂಟಾಸ್ಟಿಕ್. ಪ್ರತಿಯೊಬ್ಬರು ಇವಾಗ ಕೇಳಿಸ್ಕೊಂಡ್ರೆ ಆಗಲೇ ಲವಲ್ ಬಿದ್ದಿದ್ದಾರೆ. ನಾವು ಆಲ್ ಸಾಂಗ್ಸ್ ಮಾಡಿರೋ ಮ್ಯೂಸಿಕ್ ಅದು ಇಟ್ಸ್ ಅ ಮ್ಯಾಜಿಕ್. ಐ ಥಿಂಕ್ ಇಟ್ ವಿಲ್ ರೀರೈಟ್ ಅ ಹಿಸ್ಟ್ರಿ ಇನ್ ಮ್ಯೂಸಿಕ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಚಂದ್ರಶೇಖರ್ ಸರ್, ಥ್ಯಾಂಕ್ ಯು ಫಾರ್ ಆಲ್ ದ ಗೈಡೆನ್ಸ್. ಬಿಹೈಂಡ್ ದ ಕ್ಯಾಮ್ರಾ ಫೇಸ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ಇದು ಮಾಡಬೇಕು ಅಂತ ಟಿಪ್ಸ್ ಪ್ರತಿಯೊಂದು ಕೊಟ್ಟು ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಶ್ರೀನಿವಾಸ ಲೈಟಿಂಗ್ ಡಿಪಾರ್ಟ್ಮೆಂಟ್, ಆಮೇಲೆ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಆನಂದನ, ತುಂಬ ಥ್ಯಾಂಕ್ಸ್ ನಿಮ್ಮ ಎಫರ್ಟ್ ಇದಕ್ಕೆಲ್ಲ. ನಮ್ಮದು ಮೂವಿ ಪ್ರೊಸೆಸ್ ಜರ್ನಿ ಸ್ಟಾರ್ಟ್ ಆಗಿದ್ದು ಫಸ್ಟ್ ಕಾಶ್ಮೀರ್, ರಾಜಸ್ಥಾನ್, ಆಮೇಲೆ ಚಿಕ್ಕಮಂಗ್ಳೂರಲ್ಲಿ ಶೂಟ್ ಮಾಡ್ತಾಯಿದ್ವಿ. ಸ್ಟಾರ್ಟಿಂಗ್ ನಾರ್ಮಲ್ ಅನಿಸ್ತಿತ್ತು, ಬಟ್ ಮೂವಿ ಹೋಗ್ತಾ ಹೋಗ್ತಾ ಈ ಥರ ಒಂದು ಮೂವಿ ನನಗೆ ಹೆಂಗೆ ಬಂತು ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಅದು ನಾನು ತುಂಬ ಲಕ್ ಅಂದ್ಕೊಂಡು ಫೀಲ್ ಮಾಡ್ತಿದ್ದೆ. ಬಟ್ ಈ ಥರ ಮೂವಿ ಅದು ನಾನು ಏನು ಇಲ್ದೇನೆ ಈ ಥರ ಒಂದು ಮೂವಿ ಮಾಡೋದೇ ಒಂದು ತುಂಬ ಖುಷಿ ಆಗ್ತಿತ್ತು. ಬಟ್ ನಂಗೆ ಇನ್ನೂ ಶಾಕಲ್ಲಿದೆ ಈ ಥರ ಒಂದು ಮೂವಿಲಿ ನಾನೇ ಹೀರೋ ಆಗಿ ಮಾಡ್ತಾ ಇದ್ದೀನಿ ಅಂತ. ಬಿಕಾಸ್ ಅಷ್ಟು ತುಂಬ ಚೆನ್ನಾಗಿ ತೆಗ್ದಿದ್ದಾರೆ ಸುಪ್ರೀತ್ ಸರ್ ಅವರು. ನನಗೆ ಫಸ್ಟ್ ಸ್ಟಾರ್ಟಿಂಗ್ ಇನಿಷಿಯಲಲ್ಲಿ ಏನು ಎಲ್ಲ ಇದು ಮಾಡಿದ್ರು ಎಲ್ಲಾನು ಸೇಮ್, ಅದಕ್ಕಿಂತ ಇನ್ನೂ ಜಾಸ್ತಿನೇ ಮೀರಿದೆ. ಎಕ್ಸ್ಪೆಕ್ಟೇಷನ್ನು ನಂದು ಕ್ರಾಸ್ ಆಗಿ ಹೋಗಿದೆ. ಥ್ಯಾಂಕ್ ಯು ಸುಪ್ರೀತ್ ಸರ್. ಅದೇ ನಾನು ಅನ್ಕೋತಿದ್ದೆ ಮೋಸ್ಟ್ಲಿ ಗಾಡ್ಸ್ ಬ್ಲೆಸ್ಸಿಂಗ್ ಇರ್ಬೋದು ಈ ಥರ ನನಗೆ ಮೂವಿ ಸಿಕ್ಕಿದೆ ಅಂತ. ಬಟ್ ಅವಾಗ ನನಗೆ ಗೊತ್ತಾಗಿದ್ದು ಅದು ನಮ್ಮ ಅಪ್ಪ ಅಮ್ಮ ಮಾಡಿರೋ ಅವ್ರದ್ದು ಪುಣ್ಯ. ಐ ಮೀನ್ ಅವ್ರು ಮಾಡಿರೋ ಗುಡ್ ಡೀಡ್ಸಿಂದ ನನಗೆ ಈ ಥರ ಒಂದು ಬ್ಲೆಸ್ಸಿಂಗ್ ಸಿಕ್ಕಿದೆ. ಬಿಕಾಸ್ ನಮ್ಮ ಅಮ್ಮ ಯಾವಾಗಲೂ ಒಂದು ಮಾತು ಹೇಳೋರು, ನಾನು ಕೇಳ್ತಿದ್ದೆ, ನಾನೇನೋ ಒಂದು ಚಿಕ್ಕ ಅಮೌಂಟ್ ಕೇಳಿದ್ರೆ ಕೊಡಲ್ಲ, ನೀವು ಸ್ಟ್ರೇಂಜರ್ಸ್ ಎಲ್ಲ ಗೊತ್ತಿಲ್ಲದವ್ರಿಗೆಲ್ಲ ಸುಮ್ಮನೆ ಇದು ಮಾಡ್ತೀರಾ ಅಂತ. ಶಿ ಯೂಸ್ ಟು ಟೆಲ್, ನಾವು ಮಾಡೋ ಕಾರ್ಯ ಎಲ್ಲ ನಿಮ್ಗೆ ಒಳ್ಳೇದಾಗುತ್ತೆ ಅಂತ. ಮೋಸ್ಟ್ಲಿ ಅದು ಇವಾಗ ಅನಿಸ್ತದೆ ಈ ಥರ ಒಂದು ಮೂವಿ ಸಿಗಬೇಕಂದ್ರೆ ಅವಾಗ ಅವರು ಮಾಡಿರೋ ಒಳ್ಳೆ ಗುಣಗಳೇ ನನಗೆ ಸಿಕ್ಕಿದೆ. ಬಿಕಾಸ್ ಅದು ಒಂಥರ ಪ್ಯೂರ್ ಲಕ್. ಈ ಥರ ಒಂದು ಮೂವಿಲಿ ಆ್ಯಕ್ಟ್ ಮಾಡ್ತಿದ್ರೆ ನಂಗೆ ತುಂಬ ಪ್ರೌಡ್, ಐ ಆಮ್ ವೆರಿ ಪ್ರೌಡ್. ತುಂಬ ಹೆಮ್ಮೆ ಆಗ್ತಾಯಿದೆ. ಇದು ನನ್ನ ಫಸ್ಟ್ ಮೂವಿನೇ ಈ ಥರ ಒಂದು ಲಾಂಚಲ್ಲಿ ತುಂಬ ಚೆನ್ನಾಗಿ ಮಾಡ್ತಿದ್ದೀವಿ ಅಂತ. ಆಮೇಲೆ ಥ್ಯಾಂಕ್ ಯು ಅಪ್ಪ, ನೀವೇ ನಮ್ಮ ಬಲ. ಆ್ಯಂಡ್ ಐ ಲೈಕ್ ಟು ಥ್ಯಾಂಕ್ ಮೈ ವೈಫ್. ನಂದು ಫಸ್ಟ್ ಡೇ ಒನ್ನಿಂದನೂ ನಾನು 3 ಗಂಟೆಗೆ ಇದ್ರೆ ಅವಳು 3 ಗಂಟೆಗೆ ಎದ್ರಳ್ತಿಲ್ಲ. ಸೇಮ್ ಎವ್ರಿಥಿಂಗ್, ಶಿ ಇಸ್ ಬೀನ್ ಅ ಸಪೋರ್ಟ್. ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಬ್ರದರ್ ಶರತ್, ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಸಿಸ್ಟರ್ ಕೀರ್ತನ, ಆ್ಯಂಡ್ ನಮ್ಮ ಅತ್ತೆ ಮಾವ ಎಲ್ಲರಿಗೂ. ಈ ಮೂವಿ ಒಂಥರ ಎಮೋಷನ್. ಇದು ನಂದು ಡೆಬ್ಯೂ ಮೂವಿ. ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ ಆ್ಯಕ್ಚುಲಿ. ತುಂಬ ಎಕ್ಸ್ಪ್ರೆಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸರ್. ಐ ಆಮ್ ರಿಯಲಿ ಹಾನರ್ಡ್. ಥ್ಯಾಂಕ್ ಯು. ನೀವು ಹಾಕ್ಲಿ ಥ್ಯಾಂಕ್ ಯು ಹೇಳ್ತಾ ಇರೋದ್ರಲ್ಲೇ ನಿಮ್ದು ಎಮೋಷನ್ಸ್ ಎಲ್ಲ ಎಕ್ಸ್ಪ್ರೆಸ್ ಆಗ್ಬಿಡ್ತು. ಬರೋದೇ ಇಲ್ಲ ಅದು. ಕೂತ್ಕೊಂಡು ಡೈರೆಕ್ಷನ್ ಮಾಡಿಲ್ಲ ಇವತ್ತವರೆಗೂ. ಎಲ್ರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿ ಟಿವಿ ಎಲ್ಲ ಸರಿ ಮಾಡ್ಕೊಂಡ್ರು, ಅಲ್ಲಿ ಲೈಟ್ ಮಾಡ್ಕೊಂಡ್ರು. ನಮ್ಗೆ ಈ ಫ್ರೇಮ್ ನೋಡಕ್ಕೆ ಬಹಳ ಅದ್ಭುತವಾಗಿದೆ. ಹಿಂದ್ಗಡೆ ಫಸ್ಟ್ ಲುಕ್ ಪೋಸ್ಟರು, ಅಲ್ಲಿ ಹಾರ್ಟ್ ಶೇಪ್ ಅಲ್ಲ ಪ್ಯಾರ್ ಅಂತ ಇರೋದು, ಸ್ಟೇಜ್ ಮೇಲೆ ನೀವು. ಹಾ, ಶಾರದಾ ಮೇಡಮ್, ಹಾ, ಇವತ್ತು ಬಂದಿದ್ದ ಆಶ್ಚರ್ಯ ಅಲ್ವಾ ನಿಮ್ಗೆ? ಅಲ್ಲ, ಇದು ಆಕ್ಚುಲ್ ಆಗಿ ಇದು ಕೂಡ ಅಟ್ಟಿಸ್ಕೊಂಬಂದು ತಗೊಳಕಿರತ್ತೆ. ಇವರು ಹೆಸರು ಸುಮ್ಮನೆ ನಾಗಶ್ರೀ ಅಂತ ಇಟ್ಕೊಂಡಿಲ್ಲ ಅವರು. ಆಲ್ರೆಡಿ ಒಂದ್ಸರಿ ಬಂದು ಹೋದ್ರು, ಇಲ್ಲ ನಾನು ಸಿನಿಮಾ ಯಾವುದು ಮಾಡ್ದಿಲ್ಲ, ನನ್ನ ಕೆಲಸದಲ್ಲಿ ಇದ್ದೀನಿ ಅಂತ ಹೇಳಿದೆ. ಬಟ್ ಆದರೂ ಬಿಡಲಿಲ್ಲ ಅವರು. ನೀವೇ ಇರಬೇಕು ಈ ಸಿನಿಮಾದಲ್ಲಿ ಅನ್ನೋದು ತುಂಬ ಹಠ ಹಿಡಿದು ಮೇಡಮ್ ನಾಗಶ್ರೀ ಅವ್ರು ಕರ್ಕೊಂಡ್ ಬಂದಿದ್ದಾರೆ.
ಅದರಿಂದ ಅವರ ಪ್ರೀತಿಗೆ ತಲೆಬಾಗಿ, ಇವರ ಆಸೆಗೆ ತಲೆಬಾಗಿ ಸಿನಿಮಾದೊಳಗೆ ಬಂದಿದ್ದೀನಿ. ಫಸ್ಟ್ ಟೈಮ್ ಒಂದು ಟೈಟಲ್ ಸಿನಿಮಾ ಪ್ಯಾರ್ ಅಂತ ಇಟ್ಬಿಟ್ಟು ಮಿಸ್ಟರ್ ಸುಪ್ರೀತ್ ಇದ್ದಾರಲ್ಲ, ಒಂದು ಹುಡುಗಿನ ತಪ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ ಅವರೇ ನನಗೆ. ಹಿಂಗ್ ಲುಕ್ ಕೊಡಿ ಅಂತ ಹೇಳಿದ್ದೇವ್ರಿ, ಹಿಂಗ್ ಲುಕ್ ಕೊಡಿ ಅಂತ ಹೇಳ್ಕೊಟ್ಟವ್ರು ಇವರೇ. ಇಷ್ಟು ವರ್ಷಕ್ಕೆ 40 ವರ್ಷ ಸರ್ವೀಸಲ್ಲಿ ಒಂದು ಹುಡುಗಿನ ಹೇಗೆ ತಪ್ಕೋಬೇಕು ಅಂತ ಹೇಳ್ಕೊಟ್ಟು ಡೈರೆಕ್ಟರ್ ನನಗೆ ಇವರೇ. ಸರ್ ನೀವು ಹಿಂಗೆ ತಪ್ಕೋಬೇಕು, ನೀವು ಹಿಂಗೆ ಇಲ್ಲೇ ನೋಡಬೇಕು ಸರ್, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಅರ್ಥ ಆಯ್ತಾ ನಿಮಗೆ? ಕರೆಕ್ಟ್ ಉಂಟು ಸುಪ್ರೀತ್? ಯಾವುದು ಅಲ್ಲ ಗೊತ್ತಿಲ್ಲಪ್ಪ, ನಾನು ಇವತ್ತಿನ ಹುಡುಗ ಪ್ರೀತಿ ಮಾಡೋ ಸ್ಟೈಲ್ ಬೇರೆ ಇರ್ಬೋದೇನಲ್ವಾ, ಗೊತ್ತಿಲ್ಲ ನನಗೆ. ಆ ಪ್ರೀತಿ ಬರೋದಿಲ್ವಲ್ಲ. ಅದೇ ಇವಾಗ ಅವರೇ ನೋಡೋಣ ಇವ್ರು ಏನು ಹೇಳ್ತಾರೆ ಅನ್ನೋದು. ನೋಡಿ, ಆ ಡ್ರೆಸ್ ಕೂಡ ಅವರೇ ಡಿಸೈಡ್ ಮಾಡಿದ್ದು, ನಾನು ಡಿಸೈಡ್ ಮಾಡಿದ್ದು ಏನಿಲ್ಲ ಅದರಲ್ಲಿ, ಇವ್ರು ಡಿಸೈಡ್ ಮಾಡಿರೋದು. ಸರಿ ವೈಟ್ ಬೇಕು, ವೈಟ್ ಮೇಲೆ ವೈಟ್ ಶಾಲ್ ಬೇಕು ಅಂತ ಹೇಳಿ ಹಿಂಗೆ ಮಾಡ್ಬೇಕು. ಓಕೆ, ಡಸಂಟ್ ಮ್ಯಾಟರ್ ಅಲ್ಲ, ಆಸ್ ಲಾಂಗ್ ಆಸ್ ಅವ್ರಿಗೆ ಏನು ಬೇಕು ಅದು ಅವ್ರಿಗೋಸ್ಕರ ಬಂದಿರೋ ಸಿನಿಮಾ ಇದು. ಪ್ಯಾರ್ ಅಂತ ಹೇಳ್ತಾರೆ ಹೊರತು ಎಲ್ಲಕ್ಕೂ ರವಿಚಂದ್ರನ್ ಅಂತ ಹೇಳ್ತಾನೆ ಇದ್ದೀರಾ. ರವಿಚಂದ್ರನ್ ಸಿನಿಮಾದಲ್ಲಿ ಯಾರು ಪ್ಯಾರ್ ಮಾಡೋರೇ ಇಲ್ಲ. ಮಗಳನ್ನ ಒಂದು ಕೊಟ್ಟಿದ್ದಾರೆ, ಮಗಳ ಜೊತೆ ಒಂದು ಪ್ಯಾರ್ ಇದೆ ಅಲ್ಲಮ್ಮ. ಹಾ, ಬೇರೆ ಪ್ಯಾರ್ ಇಲ್ಲ, ಆ ಪ್ಯಾರ್ನ ಸಾಯಿಸ್ಬಿಟ್ಟಿದ್ದಾರೆ ಮುಂಚೆನೆ. ರೈಟ್ ನನ್ರು ಇದಾರ ಪ್ಯಾರು ಇದಾರ? ಯಾರು ಹೇಳಿ ನಮ್ಮ ಸ್ಟೇಜ್ ಮೇಲೆ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಆ ಪ್ಯಾರ್ ಬರುತ್ತೆ. ಆಮೇಲೆ ಈ ಪ್ಯಾರ್ಗೆ ಆಡಿಗೂ ಇಲ್ಲ ಸಿನಿಮಾದಲ್ಲಿ. ನೀವು ರವಿಚಂದ್ರನ್ ಹಾಡು ಮಾಡಿದ್ದೀನಪ್ಪ ನನಗೆ. ತಗೊಂಡ್ರೆ 5 ದಿವಸ ಡೇಟ್ ಎಲ್ಲ ಇದೆ ಅಂತಿರಲ್ಲ ನೀವು. ಏನಿದೆ ಮುಗಿಸ್ಬೋದಾ? ಇದೆಲ್ಲ ಗೊತ್ತಿಲ್ಲ ಮೇಡಮ್. ನೀವು ಹೇಳಿಲ್ಲ ಆಡಿದೆ ಅಂತ ಹೇಳಿದ್ರ ನನಗೆ ನೀವು? ಮಗಳೇ ಇಲ್ಲ ನನ್ನ ಜೊತೆಲಿ, ಚಿಕ್ಕ 12 ವರ್ಷದ ಹುಡುಗಿ ಅಂತ ಹೇಳಿದ್ದೆ. ಮಗು ಜೊತೆ ಇದೆ, ಮಗಳ ಜೊತೆನೂ ಇಲ್ಲ. ನೋಡಿ ಇದು ಹೆಂಗಿದೆ. ಒಟ್ಟಲ್ಲಿ ಇಲ್ಲಿ ಟೋಟಲ್ ಓವರ್ ಆಲ್ ಪ್ಯಾರ್, ಲವ್, ಮೊಹಬ್ಬತ್ ಇಷ್ಟು ಏನಾರ ಇಟ್ಕೊಳ್ಳಿ, ಅದಕ್ಕಿರೋ ತಾಕತ್ತು, ಅದಕ್ಕಿರೋ ವ್ಯಾಲ್ಯೂನೇ ಬೇರೆ. ಅದಕ್ಕೆ ಅದು ಬಿಟ್ಟರೆ ಪ್ರಪಂಚದಲ್ಲಿ ಏನೂ ನಡೆಯೋದೇ ಇಲ್ಲ. ಇಲ್ಲಿ ಪ್ರತಿಯೊಬ್ಬರು ಎಮೋಷ್ನಲ್ ಆಗಿದ್ದಾರೆ, ತುಂಬ ಎಮೋಷ್ನಲ್ ಆಗಿದ್ದಾರೆ. ಬಹುಶಃ ಅವ್ರಿಗೆ ಅದರಿಂದ ಅವ್ರ ಮಾತುಗಳು ತಡವರಿಸ್ತು ಅಂದರೆ ಅದು ಒಳಗೆ ಆ ಪ್ರೀತಿ ತಡವರಿಸ್ತಾ ಇದೆ. ಅದು ಏನೋ ಹೇಳಬೇಕು ಅಂತ ಹೊರಟಿದ್ದಾರೆ ಸಿನಿಮಾದಲ್ಲಿ. ಅವ್ರ ಆಸೆಗೆ, ಅವ್ರ ಪ್ರೀತಿಗೆ ನಾನು ಜೊತೆಲಿ ಇರ್ಬೇಕಂತ ಆಸೆ ಪಟ್ಟರು, ಅದಕ್ಕೆ ಬಂದು ಸೇರ್ಕೊಂಡಿದ್ದೀನಿ ಇಲ್ಲಿ. ಇನ್ನು ಅವ್ರು ಎಷ್ಟು ಎಮೋಷ್ನಲ್ ಆಗಿ ನನ್ನ ಇಟ್ಕೊಂಡು ಬಳಸ್ಕೊಳ್ತಾರೆ ಅನ್ನೋದು ಸುಪ್ರೀತ್ಗೂ ನಾಗಶ್ರೀಗೆ ಬಿಟ್ಟಿದ್ದು. ಆ್ಯಂಡ್ ಶಿ ಆಲ್ಸೋ ಡೈರೆಕ್ಟರ್ ಅಂತ ಹೇಳಿದ ಮೇಲೆ ಅವ್ರಿಗೆ ಐ ಥಿಂಕ್ ಸ್ವಲ್ಪ ಸ್ಟೋರಿ ಸೆನ್ಸ್ ಎಲ್ಲ ಸ್ವಲ್ಪ ಇರಬೇಕು ಅವ್ರಿಗೆ, ವೆನ್ ಶಿ ವಾಂಟ್ಸ್ ಟು ಬಿಕಮ್ ಎ ಡೈರೆಕ್ಟರ್ ಅಂದ ತಕ್ಷಣ. ಸೊ ಎಲ್ಲ ಸೇರ್ಕೊಂಡು ಒಟ್ಟಿನಲ್ಲಿ ಅವರು ನನಗೆ ಒಂದು ಹಾಡು ತೋರಿಸಿದ್ರು. ತುಂಬ ಕಡೆ ಹೋಗಿದ್ದಾರೆ ಅವ್ರು, ಹೇಳಿದ ಕಾಶ್ಮೀರ, ರಾಜಸ್ಥಾನ ಎಲ್ಲ ಖರ್ಚು ಮಾಡ್ಕೊಂಡು ಬಂದಿದ್ದಾರೆ. ಬಹುಶಃ ಐ ಥಿಂಕ್ 70% ಮುಗಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ. ನನ್ನ ಪೋರ್ಷನ್ ಮಾತ್ರ ಬಾಕಿ ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಇವತ್ತು ನಾನು ಡೇಟು ಕೇಳಿಲ್ಲ ಅವರು. ಪೋಸ್ಟರ್ ಡಿಸೈನ್ ಕೊಡಿ ಫಸ್ಟ್ ಅಷ್ಟೇ. ಅಲ್ಲ ರೀ, ಶೂಟಿಂಗ್ ಮಾಡ್ರಿ, ನಾನು ಪೋಸ್ಟರ್ ಡಿಸೈನ್ ಅಲ್ಲೇ ಇಲ್ಲ, ನಾನು ಫಸ್ಟ್ ಪೋಸ್ಟರ್ ಕೊಟ್ಬಿಡಿ, ನೀವು ಪೋಸ್ಟರ್ ರಿಲೀಸ್ ಮಾಡಿ, ನೀವು ಪ್ಯಾರ್ ರಿಲೀಸ್ ಮಾಡ್ಕೊಡಿ ನನಗೆ ಅಂತ. ನಾನಂದ್ರೆ ಯಾವ ಫಂಕ್ಷನ್ಗೂ ಬರೋದಿಲ್ಲ ರೀ. ನಾನು ಫಸ್ಟ್ ಸಿನಿಮಾ ಸ್ಟಾರ್ಟ್ ಮಾಡಿ, ಸಿನಿಮಾ ಶೂಟಿಂಗ್ ಮಾಡಿದಾಗ ನಿಮ್ಗೆ ಅಲ್ಲೇ ಪೋಸ್ಟರ್ಸು, ಪಿಕ್ಚರ್ಸು ಎಲ್ಲ ಸಿಗುತ್ತೆ. ತಗೊಳ್ಳಿ, ಏನು ಮಾಡಿದ್ರು ಹಠ ಮಾಡಿದ್ರು ಅಂದರೆ ಕೊನೆಗೆ ನನಗೆ ಡೇಟ್ ಹೇಳಿರಿ. ಡೇಟ್ ನನಗೆ ಗೊತ್ತೇ ಇರಲಿಲ್ಲ, ಮೆಸೇಜ್ ಬರುತ್ತೆ ಅಷ್ಟೇ. ಇಷ್ಟನೇ ತಾರೀಕು 12ವರೆಗೆ ಬಂದ್ಬಿಡಿ ಅಂತ ಮೆಸೇಜ್ ಕಳಿಸೋರು ಅವರು. ಇದ್ರ ಮಧ್ಯೆ ನಮಗೆಲ್ಲ ಮಧ್ಯ ಸೂತ್ರಧಾರರು ಇವರು ಬಾಮಾರೀಶ್ವರ್ ಅವರು ಇಲ್ವಲ್ವಲ್ಲ ಇವತ್ತು. ಅವರೇ ಆ್ಯಕ್ಚುಲಾಗಿ ಈ ಸಿನಿಮಾಗೆ ನನಗೆ 2 ಸಲ ಇವ್ರನ್ನ ನಾಗೇಶ್ವರನ್ನ ಕರ್ಕೊಂಬಂದು ಪರಿಚಯ ಮಾಡಿದ್ದು. ಒಟ್ಟಿನಲ್ಲಿ ಸಿನಿಮಾದಲ್ಲಿ ನಾನು ಇದ್ದೀನಿ, ನಾನು ಎಷ್ಟು ಚೆನ್ನಾಗಿರ್ತೀನಿ, ಅದನ್ನ ಎಷ್ಟು ಚೆನ್ನಾಗಿ ಬಳಸ್ಕೊಳ್ತಾರೆ ಅನ್ನೋದು ಸುಪ್ರೀತಿ ಬಿಟ್ಟಿದ್ದು ಅಲ್ವಾ? ಓಕೆ, ಸೊ ನಿಮಗೆ ನಿಮಗೆ ಬಿಟ್ಟಿದ್ದು. ಥ್ಯಾಂಕ್ಸ್. ಬೇರೆ ಏನಾದ್ರು ಇದ್ರೆ ನೀವೇ ಕೇಳಿ, ನನಗೇನು ಇನ್ನು ಕತೆ ಅಂತ ಅವನೇ ಹೇಳ್ಬಿಟ್ಟಲ್ಲ ಫುಲ್ ಪೂರ್ತಿ. ಯಾರು ನನಗೆ ಪ್ಯಾರು? ಅದಕ್ಕೊಂದು ಸಪ್ರೇಟ್ ಪ್ರೆಸ್ ಮೀಟ್ ಅಂತಿದ್ವಿ. ಈಗ ನನಗೆ ಕ್ಯೂರಿಯಾಸಿಟಿ ಆಗುತ್ತೆ, ಯಾರಪ್ಪ ನನ್ನ ಜೊತೆ ಪ್ಯಾರು? ಅದು ಸಪ್ರೇಟ್ ಹಂಗಾರೆ ಇನ್ಯಾರು ದೊಡ್ಡದಾಗಿ ಇರ್ಬೇಕ್ರಿ ನನಗಿಂತ ಹಂಗಿರೋದು ಅಲ್ವಾ? ಇಲ್ಲಿ ಹೇಳ ರಿವೀಲ್ ಮಾಡಂಗಿಲ್ಲ. ಎಲ್ಲರೂ ಹೇಳ್ಬಿಟ್ರಿ, ಆ ಡೈರೆಕ್ಟರ್ ಬಿಟ್ರಿ, ಟೀ ಕಾಫಿ ಕೊಡೋನ್ ಬಿಟ್ಟು ಎಲ್ಲರೂ ಹೇಳಿದ್ರಲ್ಲ, ಇನ್ನು ಅವಳನ್ನ ಬಿಟ್ರಿ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಪ್ರೆಸ್ ಮೀಟ್ ಇದೆ, ಇನ್ನೊಂದು ಮಾತುಕತೆ ನಡೀತಾ ಇದ್ವು. ಓಕೆ, ಏನ ಇಲ್ಲ, ಅವ್ರ ಪಾಪ ಅವರು ದ ವೇ ಶಿ ಈಸ್ ಇಂಟ್ರೆಸ್ಟೆಡ್ ಇನ್ ದಿ ಪ್ರಾಜೆಕ್ಟ್. ಅವ್ರ ಹಠ ಏನು ಅಂದ್ರೆ ನೀವೇ ಇರಬೇಕು ಅನ್ನೋದು ಒಂದು ಹಠ
ಎರಡನೇ ಸರಿ ಬಂದಾಗಲೂ ಅವ್ರು ಇಲ್ಲ ಸರ್ ಈ ಸಿನಿಮಾದಲ್ಲಿ ನೀವಿದ್ರೆ ಮುಗಿಸ್ತೀನಿದ್ರೆ ಮಾಡಲ್ಲ ಅನ್ನೋ ಥರದಲ್ಲಿ ಹಠ ಹಿಡಿದು ಕೂತರು. ಸರಿ ಆಯಿತು ನಡೀರಿ ಅಂತ ಬಂದಿದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಆ್ಯಂಡ್ ಅದಕ್ಕಿಂತ ಏನು ಬೇಕು, ನನ್ನ ಪ್ರೆಸೆನ್ಸ್ ಅವ್ರಿಗೇನೋ ಮುಖ್ಯ ಅನಿಸುತ್ತೆ, ಅದರಿಂದ ಏನೋ ಚೆನ್ನಾಗಾಗುತ್ತೆ ಅಂತ ಅವ್ರು ಅನ್ಕೋಬೇಕಾದ್ರೆ ಅದು ಅವ್ರ ಇಷ್ಟ. ಇನ್ನು ಚೆನ್ನಾಗಿ ಮಾಡ್ಕೊಳ್ಳೋದು ಅವ್ರಿಗೆ ಬಿಟ್ಟಿದ್ದು. ನಾನಂತೂ ಇನ್ನು ಮನಸ್ಫೂರ್ತಿಯಾಗಿ ಒಳಗೆ ಎಂಟ್ರಾಗಿದ್ದೀನಿ. ಎಷ್ಟು ಚೆನ್ನಾಗಿ ಬಳಸ್ಕೋತಾರೆ ಅಂತ ಅವ್ರಿಗೆ ಬಿಟ್ಟಿದ್ದು. ಹೇಳಮ್ಮ, ನೀವು ಹೇಳಿ, ಸ್ಟಾರ್ಟ್ ಯುವರ್ ಇಂಟ್ರಾಗೇಷನ್ನು. ಹಾಂ, ಯಾವುದೇ ಹೇಳಿದ ತಕ್ಷಣ ಕೆಲಸಗಳು ನಡೀತಿರ್ಲಿಲ್ಲ. ಅದು ತಡೆಯಾಜ್ಞೆಗಳು ಜಾಸ್ತಿ ಬರ್ತಾ ಇತ್ತು. ಸರ್ ಹೇಳ್ದೆ ಮಾಡದೆ ಹೆಂಗಿರುತ್ತೆ ಅನ್ನೋದಕ್ಕೆ ಒಂದಷ್ಟು ಸಿನಿಮಾ ಮುಗಿಸು ಆಯ್ತು. ನಾನು ಅದೆಲ್ಲ ಬರುತ್ತೆ, ಅದಕ್ಕೆ ಅಂತ ಒಂದು ಕಾಲ ಬಂದ ಕ್ಲೀನಾಗಿ ಬಂದು ಹೇಳ್ತೀನಿ. ರೆಡಿ ಪಿಕ್ಚರ್ ರೆಡಿ ಇದ್ದಾಗಲೇ ಸ್ಟೇಜ್ ಮೇಲೆ ಬಂದ್ಬಿಡೋಣ ಅಂತ ಇವತ್ತರೆಗೂ ಅದ್ರ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನಾನು ಅಷ್ಟೇ. ಆಯ್ತು, ಒಂದು 70% ಆಗಿದೆ, ಇನ್ನೊಂದು 40-30%, 35% ಬಾಕಿ ಇದೆ. ಸೇಮ್ ಹೇಳ್ದಂಗೆ 22 ಹಾಡು ಇಟ್ಕೊಂಡೇ ಬರ್ತೀನಿ ಸಿನಿಮಾದಲ್ಲಿ. ಅದು ಪ್ರೇಮ್ ಲೋಕ ಅಂತ ಟೈಟ್ಲ್ ಇಲ್ಲದೆ ಇರ್ಬೋದು, ಬಟ್ ಪ್ರೇಮ್ ಲೋಕ ಮೀರೋ ಅಂತ ಒಂದು ಸಿನಿಮಾ ಅಂತೂ ತರ್ತಾ ಇದ್ದೀನಿ, ಆದಷ್ಟು ಬೇಗ ಬರುತ್ತೆ ನೋಡಿ. ಇದಕ್ಕೆ ನಿಮ್ಮ ಬಾಯಲ್ಲಿ ನೀವು ಸುಮ್ಮನೆ ಇರಲ್ಲ ಅಂತ ಹೇಳೋಯ್ತು. ನಿಮಗೆ ಇಂಟ್ರಾಗೇಷನ್ ಮಾಡ್ಬೇಕು ನಾನು, ಏನಾರ ಅನ್ಕೊಳ್ಳಿ ನೀವು. ಎಲ್ಲ ಬರ್ತೀನಿ. ಅದು ಏನಾಗುತ್ತೆ ಅಂದರೆ ಟೈಮ್ ತಗೋತಾ ಇದೆ ಸಿನಿಮಾ. ಆಲ್ರೆಡಿ ನಾನು 150 ಡೇಸ್ ಶೂಟಿಂಗ್ ಮಾಡಿದ್ದೀನಿ, ಇನ್ನೊಂದು 50 ಡೇಸ್ ಶೂಟಿಂಗ್ ಇದೆ, 200 ಡೇಸ್ ಶೂಟಿಂಗ್ ನಡೀತಾ ಇದೆ, ಹಾಡುಗಳು ಸಾಕಷ್ಟು ಇದೆ, ಟೈಮ್ ತಗೋತಾ ಇದೆ. ಸೊ ನಾನು ಅನೌನ್ಸ್ ಮಾಡಿದಾಗ ಏನಾಗುತ್ತೆ, ಸ್ಪಿರಿಟಲ್ಲಿ ಇನ್ನೇನು ಈ ಜಾನ್ವರಿ ಬಂದ್ಬಿಡ್ತೀನಿ ಅಂತೀನಿ, ಬಟ್ ಅದೇನೋ ಕಾರಣಕ್ಕೆ ಹೇಳ್ಕೊಂಡು ಹೋಗ್ತಾ ಇರುತ್ತೆ. ಸೊ ಮತ್ತೆ ಜಾನ್ವರಿ ಬಂದಾಗ ನೀವುಗಳು 1000 ಪ್ರಶ್ನೆ ಕೇಳ್ತಾರೆ, ಯಾಕ್ರಿ ಹೇಳಿದ ಈ ಟೈಮಿಗೆ ಬರಲಿಲ್ಲ ಅಂತ ನೀವೇ ಹೊಡಿತಾರೆ. ನೀವೇ ಮಾಡೋದು ಜಾಸ್ತಿ ಅದು ಎಲ್ಲ ಕಡೆ. ಸೊ ಇವೆಲ್ಲ ಹೇಳೋದೇ ಬೇಡ, ರೆಡಿ ಆದಮೇಲೆ ಹೇಳೋಣ ಅನ್ನೋದು ಒಂದು ಹಠ ಇಟ್ಕೊಂಡು ಕೂತಿದ್ದೀನಿ ಅಷ್ಟೇ. ಈ ಸರಿ ಏನಂದರೆ ವೆನ್ ದ ಟೋಟಲ್ ಪ್ರಾಡಕ್ಟ್ ಈಸ್ 95% ರೆಡಿ, ಅವಾಗ ಬಂದು ನಿಂತ್ಕೊಂಡಾಗ ಮಾತಾಡೋಕ್ಕೂ ವಿಷಯ ಇರುತ್ತೆ, ಹೇಳೋದಕ್ಕೂ ವಿಷಯ ಇರುತ್ತೆ. ಅದೇನೋ ನಿಮಗೆ ಗೊತ್ತಾಗ್ಬಿಡುತ್ತೆ. ನಾನು ಹೇಳೋದೇ ಬೇಕಾದ್ರೆ ನೆಕ್ಸ್ಟ್ ಟೈಮ್ ನಾನೇನು ಸ್ಟೇಜಲ್ಲಿ ಬಂದು ಅದು ಈ ಥರ ಸಿನಿಮಾ ಮಾಡಿದ್ದೀನಿ, ಆ ಥರ ಸಿನಿಮಾ ಮಾಡಿದ್ದೀನಿ ಅಂತ ನಾವು 40 ವರ್ಷದಲ್ಲಿ ಯಾವತ್ತೂ ಹೇಳಿಲ್ಲ. ಸಿನಿಮಾ ಪರದೆ ಮೇಲೆ ಬಿಡ್ತಿದ್ವಿ, ಜನ ಸಿನಿಮಾ ಪರದೆಯಲ್ಲಿ ಮಾತಾಡೋರು. ಇವತ್ತು ನಾವು ಇಲ್ಲಿ ಕೂತ್ಕೊಂಡು ಸುಮ್ಮನೆ ನಾವು ಸಿನಿಮಾ ಹಂಗೆ ಮಾಡ್ತಾ ಇದ್ದೀವಿ, ನಾವು ಹಿಂಗೆ ಮಾಡ್ತಾ ಇದ್ದೀವಿ, ಅದೆಲ್ಲ ಏನು ನಡೆಯೋದಿಲ್ಲ. ಇವತ್ತು ಪರದೆ ಮೇಲೆ ನೋಡೋನು ಏನು ಹೇಳ್ತಾನಲ್ಲ ಸಿನಿಮಾ, ಅಲ್ಲಿ ಏನು ಕಾಣಿಸುತ್ತಲ್ಲ ಅದು ಫೈನಲ್ ಆಗಿ ಸಿನಿಮಾ ಆಗೋದು. ಅದೇ ಥರ ಸಿನಿಮಾ ಮಾಡಬೇಕು, ಜಾಸ್ತಿ ನಮ್ಮ ಸಿನಿಮಾ ಬಗ್ಗೆ ಮಾತಾಡಬಾರ್ದು ಅನ್ನೋದು ನನ್ನಲ್ಲಿರೋ ಹಠ ಈ ಸರಿ. ಅದನ್ನು ಮಾಡಿಕೊಂಡು ಸಿನಿಮಾ ತೋರಿಸಿದಾಗ ನಿಮಗೆ ಗೊತ್ತಾಗ್ತದೆ ಏನು ಸಿನಿಮಾ ಅಂತ. ಚೆನ್ನಾಗಿಲ್ಲ ನಿಲ್ಲೋದಿಲ್ಲ ಅಷ್ಟೇ. ಅದಕ್ಕೆ there is no answers. ಆಲ್ ಥ್ರೂ ಹಿಸ್ಟ್ರಿ ಆಫ್ ಸಿನಿಮಾ 5 ಸಿನಿಮಾ ಸಕ್ಸಸ್ ಆಗುತ್ತೆ 100 ಸಿನಿಮಾ ಬಂದಾಗ. ಇನ್ನು 5 ಸಿನಿಮಾ ಅವ್ರು ಹಾಕಿರೋ ದುಡ್ಡು ಬರುತ್ತೆ, ಇನ್ನು 90 ಸಿನಿಮಾ ಫೇಲೇ ಆಗಿರೋದು. ಇದು ಹಿಸ್ಟ್ರಿ ಆಫ್ ಸಿನಿಮಾಗಳು ಹುಟ್ಟಿದಾಗಿಂದ ಬಂದಿರೋಂಥ ಕ್ಯಾಲ್ಕುಲೇಷನ್, ಇದು ಹಂಗೆ ನಡೆಯೋದು. ಆ್ಯಂಡ್ ಇವತ್ತು ಇವ್ರ ಕನ್ನಡ ಹ್ಯಾಸ್ ಟೇಕನ್ ದಿ ಲಾಸ್ಟ್ ಪೊಸಿಷನ್. ಕಾಂಪಿಟೇಷನ್ ಫ್ರಮ್ ದಿ ಅದರ್ ಲ್ಯಾಂಗ್ವೇಜಸ್ಸು ಜಾಸ್ತಿ. ನಿಮಗೆ ತೆಲುಗು ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಎಲ್ಲ ಜಾಸ್ತಿ ಆಯಿತು. ಸೊ ಡೆಫಿನೆಟ್ಲಿ ಯು ಹ್ಯಾವ್ ಟು ಫೇಸ್ ದಿ ಫೈಟ್. ಆ್ಯಂಡ್ ಅದು ಇವತ್ತಲ್ಲ, ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಮಾಡಬೇಕಾದ್ರೆ ನೀವು ಹೋರಾಟ ಮಾಡಲೇಬೇಕು. ನೀವು ಸಿನಿಮಾಸ್ ಇಟ್ ಈಸ್ ಅ ಮಸ್ಟ್. ನೋಡಿ, ಅವ್ನು ಚಿಕ್ಕ ಮಗು ಕ್ಲಾಪ್ ಹೊಡಿತೀವಿ, ನೀವು ಯಾರು ಹೊಡಿಲಿಲ್ಲ ಅದಕ್ಕೆ. ಅದೇ ಆ್ಯಂಡ್ ಸಿನಿಮಾ ಡೋಂಟ್ ವರಿ, ಬರೋದು ಫ್ಲಾಪು ಫೇಲ್ಯೂರು ದುಡ್ಡು ಮಾಡೋದು ಇಟ್ಸ್ ಅ ಪಾರ್ಟ್ ಆಫ್ ದಿ ಪ್ರೋಸೆಸ್ ಅಲ್ವಾ. ನೀವು ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡೋದೇನು, ಬರೀ ಗೆದ್ದಿರೋ ಸಿನಿಮಾಗಳು ಮಾತ್ರ ಕರ್ನಾಟಕದಲ್ಲಿ ನೋಡ್ತೀರಾ. ಅವ್ರು ಸೋತಿರೋ ಸಿನಿಮಾಗಳು ಇಲ್ಲಿ ಬರೋದೇ ಇಲ್ವಲ್ಲ, ಅದೆಷ್ಟನ್ನು ಗೊತ್ತದಕ್ಕೆ. ಅವರು ನಮ್ಮ ಥರ 200 ಸಿನಿಮಾ ಮಾಡ್ತಾರೆ ಬೇರೆ ಭಾಷೆಯವರು, ಬಟ್ ಬರಲ್ಲ ಇಲ್ಲಿ. ಚೆನ್ನಾಗಿರೋ ಸಿನಿಮಾಗಳು ಮಾತ್ರ ಇಲ್ಲಿ ಬಂದು ಬಿದ್ದಾಗ ನಿಮ್ಮ ಎಲ್ಲ ಭಾಷೆ ಬೇರೆ ಸಿನಿಮಾಗಳೆಲ್ಲ ಚೆನ್ನಾಗಿದೆ, ನಮ್ಗೆ ಚೆನ್ನಾಗಿಲ್ಲ ಅಂತ ನಿಮ್ಗೆ ಅನಿಸುತ್ತೆ. ಅಲ್ಲಿಂದ ಗೆದ್ದಿರೋ ಸಿನಿಮಾಗಳು ಮಾತ್ರ ಇಲ್ಲಿ ಬರ್ತಿರೋದು, ಸೋತಿರೋ ಸಿನಿಮಾಗಳು ಇಲ್ಲಿ ಬರೋದೇ ಇಲ್ಲ. ನಂದ ಹಾಂ, ಏನು ಹಿಂಗೆಲ್ಲ ಸುತ್ಕೊಂಡು ನೀಟಾಗಿ ತಗೊಳಕೋ ಪ್ರಶ್ನೆಗಳು. ಇಲ್ಲ, ನಾನು ಪ್ಯಾನ್ ಇಂಡಿಯಾಗೆ ಹೋಗಲ್ಲ, ಮಾಡಿದ್ಮೇಲೆ ಅದು ಪ್ಯಾನ್ ಇಂಡಿಯಾಗೆ ಹೋಗುತ್ತೆ. ಸೂಪರ್. ನಾನು ಅವ್ರು ಬಂದು ಹೊತ್ಕೊಂಡು ಹೋಗ್ಬೇಕು ಸಿನಿಮಾನ. ಅದೇ ಥರ ಪ್ರತಿ ಪ್ರೇಮ್ ಲೋಕದಿಂದ ಹಿಡಿದು ಶಾಂತಿ ಪ್ರೇಮ್ ಲೋಕನ ಅವರೇ ಹೊತ್ಕೊಂಡು ಹೋಗೋದು ಎಲ್ಲ ಭಾಷೆಗೆ. ಅದೆಲ್ಲ ಕಡೆ ಶಾಂತಿ ಕ್ರಾಂತಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂತಾರೆ, ಅಲ್ಲ ಪ್ರೇಮ್ ಲೋಕ ಪ್ಯಾನ್ ಇಂಡಿಯಾ ಸಿನಿಮಾ. ಫಸ್ಟೇ ಸಿನಿಮಾ ಮಾಡಿದ್ದು ಪ್ರೇಮ್ ಲೋಕ, ತಮಿಳು ಕನ್ನಡ ಒಟ್ಟಿಗೆ ಶೂಟ್ ಮಾಡಿದ್ವಿ, ತೆಲುಗು ಡಬ್ಬಿಂಗ್ ಆಯಿತು, 3 ಅಟ್ ಎ ಟೈಮ್ ರಿಲೀಸ್ ಆಗಿ ಸಿನಿಮಾದವಾಗ. ಅದು ಲವ್ ಯಾವತ್ತೂ ಬದಲಾಗೋದಿಲ್ಲ ರೀ, ಮೆಥಡ್ ಬದಲಾಗುತ್ತೆ ಅಷ್ಟೇ.
ಕಣ್ಣಲ್ಲಿ ನೋಡ್ತಿದ್ರೆ ಈಗ ಮೆಸೇಜಲ್ಲಿ ಮಾಡ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ಪ್ರೀತಿ ಯಾವತ್ತು ಬದಲಾಗೋದಿಲ್ಲ, ಪ್ರೀತಿ ಅದೇ. ಆವಾಗ್ಲೂ ಮಾಡ್ತೀರಿ, ನೀವು ಇರ್ಲಿಲ್ಲ ಅವಾಗೆಲ್ಲ ಅಷ್ಟೇ. ಎಲ್ಲ ಕಾಲದಲ್ಲೂ ಅವ್ರವ್ರು ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ. ತಪ್ಪುಗಳು ಹೊಸದಲ್ಲ, ತಪ್ಪುಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎದ್ದು ಕಾಣಿಸ್ತವೆ ಅಷ್ಟೇ. ಅದನ್ನು ಚೆನ್ನಾಗಿ ಗುರುತಿಸ್ತೀರಾ, ಅದಕ್ಕೆ ಚೆನ್ನಾಗಿ ಹೆಡ್ಲೈನ್ ಕೊಡೋದು ಕಲ್ತಿದ್ದೀರಾ ಎಲ್ಲರೂ. ಟೈಟ್ಲ್ ನಮ್ಮ ಹತ್ರ ಮಾಡೋದಕ್ಕಿಂತ ಆಕ್ಚುಲಿ ನಿಮ್ಮನ್ನು ಕೇಳ್ಬೇಕು ಟೈಟ್ಲ್ ಸಿನಿಮಾ ಇಡೋದಕ್ಕೆ. ಹೆಡ್ಲೈನ್ಸ್ ತುಂಬ ಚೆನ್ನಾಗಿ ಕೊಡ್ತೀರಾ ನೀವು, ಅದು ಕರೆಕ್ಟ್. ಇವತ್ತು ಅದು ತೊಂದರೆನೇ ಇಲ್ಲ. ಇವತ್ತು ಮಿಸ್ಟೇಕ್ಸ್ ಯಾವ ಕಾಲದಲ್ಲಿ ಮಾಡಿಲ್ಲ ರೀ? ಯಾವ ನಾಗರಾಜಪ್ಪ ನೀವು ಕ್ವಶನ್ ಕೇಳಿದ್ರಲ್ಲ, ಪ್ರಶ್ನೆ ನಿಮಗೆ ಹೇಳ್ತಿರೋದು ಅವನು. ನೀವು ಮಾಡಿದ್ರಲ್ವಾ? ಲವ್ ಮಾಡಿದ್ರಲ್ವಾ ನೀವು? ತುಂಬಾ ಅಂದ್ರೆ 5-6. ಏನ್ ಲವ್ ಮಾಡಿದ್ದ, ಏನ್ ಮಾಡಿದ್ ನೀವು? ಒನ್ ಸೈಡ್ ನೀವು ಸುಮ್ಮನೆ ಅನ್ಕೊಂಡ್ಬಿಟ್ಟು. ಅಲ್ಲ ರೀ, 5 ಜನ ನಿಜವಾಗ್ಲೂ ಲವ್ ಮಾಡಿದ್ರ ನೀವು ಹುಡುಗಿರ್ನ? ಅಂದ್ರೆ 5 ಜನ ಇಟ್ಕೊಂಡು ಕರ್ಕೊಂಡು ಓಡಾಡಿದ್ದೀರಾ ರೀ? ನೀವು ಯಾವ್ದೋ ಸ್ಕೂಲಲ್ಲಿ ನೋಡಿರೋದಕ್ಕೆಲ್ಲ ಲವ್ ಅನ್ಕೊಂಡ್ಬೋದು. 5 ಜನದ ಹೆಸರು ಹೇಳ್ರಿ. ಯಾಕೆ ನಮ್ಮದ್ ಮಾತ್ರ ಇಲ್ಲಿ ನಿಂತ್ಕೊಂಡು ಕೇಳ್ತೀರಾ? ನೀವು ಮಾತ್ರ ಅಲ್ಲಿ ಕೆಳಗೆ ಬರ್ಬೇಕು. ನಾವು ಹೇಳ್ರಿ, ಪರವಾಗಿಲ್ಲ, ಒಂದ್ ಹೇಳ್ರಿ. ಯಾಕೆ ಈಗ ಮದುವೆ ಆಗಿ ಮಗು ಆಗೋಗಿದೆ. ಸಪ್ರೇಟ್ ಆಯ್ತಾ? ಚಲೋ, ಮುಗೀತಾ? ಏನು ಶಾರದವ್ರೆ, ಐ ಫಿನಿಶ್ ಯೋರ್ ಕ್ವಶನ್ಸ್? ಓಕೆ, ಅಲ್ಲಿ ಬಂದ್ಮೇಲೆ ಎದುರುಗಡೆ ಕೂತ್ಕೊಳ್ಳೋಣ. ಓಕೆ, ಚಲೋ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಹೊಸಬರಿಗೆ ಸಿನಿಮಾ ಭರತ್ ಒಳ್ಳೇದಾಗ್ಲಿ, ರಸಿಕಾ ಒಳ್ಳೇದಾಗ್ಲಿ. ಇವರು ನನ್ನೊಂದು ಸಿನಿಮಾ ಒಂದೇ ಬರ್ತೀನಿ ಶೂಟಿಂಗ್ ಅಂದ್ಬಿಟ್ಟು ಆಮೇಲೆ ಸ್ವಿಚ್ ಆಫ್ ಮಾಡಿದ್ರು ಫೋನ್. ಇವರು ನೆನಪಿದೆ ನನಗೆ, ನಾನು ನೆನಪಿಲ್ಲ ಅಂತ ಅನ್ಕೊಂಡಿರ್ತಾರೆ ಪಾಪ ಇವರು. ಬ್ಯೂಟಿಫುಲ್ ಫೋಟೋ ಆಪರ್ಚುನಿಟಿ.